ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸರಿ ನೋಡ್ರಿ, 262ನೇ ಪುಟ ಭಾಷ್ಯ ಪ್ರಾರಂಭವಾಗ್ಲಿಕ್ಕತ್ತದ. ಅದು ವಾಯುದೇವರು ಮಾಡಿದ ಸಂಹಿತೋಪಾಸನ ಅಂತ ನಿನ್ನೆ ದಿವಸ ಪ್ರಾರಂಭ ಆಗಿತ್ತು. ನಮಗೋಸ್ಕರ ವಾಯುದೇವರು ತಾವು ಮಾಡಿರುವ ಉಪಾಸನೆಯನ್ನ ಹೇಳಿಕೊಡ್ತಿದ್ದಾರೆ. ನಾನು ಸಂಹಿತೋಪಾಸನೆಯನ್ನ ಹೇಗೆ ಮಾಡ್ತೀನಿ, ಇದನ್ನ ನೀವು ಹೀಗೆ ಸಂಹಿತೋಪಾಸನೆಯನ್ನ ಚಿಂತನೆ ಮಾಡ್ರಿ, ಪಾರಾಯಣ ಮಾಡ್ರಿ. ಚಿಂತನೆ, ಈ ಮಂತ್ರಗಳನ್ನ ಪುನಃ ಪುನಃ ಪಾರಾಯಣ ಮಾಡುವುದರಿಂದ ಹಾಗೂ ಅದರ ಅರ್ಥಾನುಸಂಧಾನವನ್ನ ಮಾಡುವುದರಿಂದ ಯಾರು ಇದನ್ನ ಮೊದಲು ಉಪಾಸನೆ ಮಾಡಿದ್ದಾರೋ ಆ ಉಪಾಸಕರ ಅನುಗ್ರಹ ನಮ್ಮ ಮೇಲಾಗ್ತದೆ. ವಾಯುದೇವರು ತಾವು ಕಂಡುಕೊಂಡಿರುವ ಉಪಾಸನೆಯನ್ನ ನಮಗೆ ತಿಳಿಸ್ತಾ ಇದ್ದರಿಂದ ನಾವು ಅದನ್ನ ಉಪಾಸನೆ ಚಿಂತನೆ ಮನನ ಮಾಡಿದರೆ ಅವರು ಸಂತುಷ್ಟರಾಗ್ತಾರೆ, ಅದರಿಂದ ದೊರೆಯಬೇಕಾದ ಫಲ ದೊರೀತದೆ ಅಂತನ್ನುವ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಬಹಳ ಎಚ್ಚರ ಹೇಳ್ತಾರೆ ಇದನ್ನ. ಈ ಸಂಹಿತೋಪಾಸನೆ, ವಾಯುದೇವರ ಸಂಹಿತೋಪಾಸನೆ ಆದ ಮೇಲೆ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅಯೋಗ್ಯರಿಗೆ ಉಪದೇಶವನ್ನ ಮಾಡಬೇಡ್ರಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಇವತ್ತು ಆ ಅಂಶ ಬಹಳ ಮಹತ್ವದ್ದಾಗ್ತದೆ. ಯಾಕೆ ಅಂದ್ರೆ, ಅಯೋಗ್ಯರಿಗೆ ಉಪದೇಶ ಮಾಡುವುದು ಅಂತನ್ನುವುದು, ನಾವು ಇಷ್ಟು ದಿವಸ ಏನೇನು ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ದೀವಿ, ಅಧ್ಯಯನವನ್ನ ಮಾಡಿದ್ದೀವಿ, ಅದನ್ನೆಲ್ಲವನ್ನ ಕಳೆದುಕೊಳ್ಳುವುದು ಅನ್ನುವುದು ಒಂದೇ ಅಂತ ಹೇಳ್ಬಿಡ್ತಾರೆ. ಅಯೋಗ್ಯರಿಗೆ ಉಪದೇಶ ಮಾಡುವುದು ಹಾಗೂ ನಾವಿಷ್ಟು ದಿವಸ ಸಂಪಾದನೆ ಮಾಡಿದ ಪುಣ್ಯ, ಶಾಸ್ತ್ರಾಧ್ಯಯನ, ಗುರುಸೇವಾ, ದಾನ ಎಲ್ಲವನ್ನೂ ನದಿಯಲ್ಲಿ ಹಾಕಿದಂತೆ, ಬಾವಿಯಲ್ಲಿ ಹಾಕಿದಂತೆ. ಅದರಿಂದ ಯಾವುದೇ ಕಾರಣಕ್ಕೂ ಅಯೋಗ್ಯರಿಗೆ ಮಾತ್ರ ಉಪದೇಶವನ್ನ ಮಾಡಬೇಡ್ರಿ ಅಂತ ಬಹಳ ಎಚ್ಚರ ಹೇಳ್ತಾರೆ ಶ್ರೀಮದಾಚಾರ್ಯರು. ಸರಿ, ಈಗ ಆ ಭಾಷ್ಯವನ್ನು ನೋಡ್ತಾ ಹೊರಡೋಣಂತೆ. ಭಾಷ್ಯ ಏನದ ನೋಡ್ರಿ. ಸಂಸಾರ ಬಾಧಿತೈ ಪ್ರಾಪ್ಯ ಬಾಧ್ವೋ ವಾಯುರುದಾಹತಃ. ನಿನ್ನೆ ಇದನ್ನ ಬರೆಸಿದ್ದೀನಿ, ಈಗ ಓದಿ ಹೇಳಿಗತ್ತೇನೆ. ನಿನ್ನೆ ಇದನ್ನ ಬರೆಸಿದ್ದೀನಿ, ಈಗ ಓದಿ ಹೇಳಿಗತ್ತೇನೆ. ಈಗ ಏನಂತಾರ, ಸರಿ, ಸಂಸಾರ ಬಾಧಿತೈ, ಸಂಸಾರದ ಬಾಧೆಗೆ ಒಳಗಾದವರು ಯಾರಿದ್ದಾರೋ ಅವರು ತಮ್ಮ ಬಾಧೆಯನ್ನ ಪರಿಹಾರ ಮಾಡಿಕೊಳ್ಳಲು ಯಾರನ್ನ ಹೊಂದುತ್ತಾರೋ ಅವರನ್ನ ಬಾಧ್ವ ಅಂತ ಕರಿಬೇಕು. ಅವರಿಗೆ ವಾಯುದೇವರು ಅಂತ ಹೆಸರು, ವಾಯು ಅಂತ ಹೆಸರು. ಬಹಳ ವಿಚಿತ್ರ. ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ ಸಂಸಾರದ ಬಾಧೆಗಳು ಹೆಚ್ಚಾದಾಗ ನಾವು ವಾಯುದೇವರನ್ನೇ ಶರಣಾಗಬೇಕು ಅಂತನ್ನುವ ಅಂಶವನ್ನ ತಿಳಿಸ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಸಹಜವಾಗಿ ಏನಾದ್ರೂ ಬಾಧೆಗಳು ಒಳಗಾದ್ರೆ ತಾತ್ಕಾಲಿಕವಾದ ಒಂದು ಪರಿಹಾರಗಳೇನಿವೆಯೋ ಅವನ್ನ ಹುಡ್ಕೊಂಡು ಹೋಗಿರ್ತೀವಿ. ನಮ್ದೆಲ್ಲ ತಾತ್ಕಾಲಿಕ ಪರಿಹಾರಗಳೇನು, ಔಷಧ ಉಪಚಾರ, ಎಲ್ಲಾದ್ರೂ ಒಂದ್ ಸ್ವಲ್ಪ ಗ್ರಹಗಳ ಶಾಂತಿ ಮೊದಲಾದವುಗಳನ್ನ ಇಷ್ಟನ್ನು ಮಾಡಿಕೊಂಡು ಅದನ್ನು ಪರಿಹರಿಸಿಕೊಂಡ್ಬಿಟ್ಟು ಆಯ್ತಪ್ಪ ಇದು ಪರಿಹಾರ ಆಯಿತು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಶಾಶ್ವತವಾದ ಪರಿಹಾರ ಅಂತನ್ನುವ ತಿಳುವಳಿಕೆ ನಮಗೆ ಬಂದಿಲ್ಲ. ಅದಕ್ಕೆ ಉಪನಿಷತ್ತಿನಲ್ಲಿ ವಾಯುದೇವರು ತಮ್ಮ ಹೆಸರನ್ನ ಹೇಳಿಕೊಟ್ಟು ಸಂಸಾರ ಬಾಧಿತೈ ಪ್ರಾಪ್ಯ ಬಾಧ್ವೋ ವಾಯುರುದಾಹತಃ ಸಹಿ ಮೋಕ್ಷಪ್ರದೋ ವಿಷ್ಣೋ ಆಜ್ಞೆಯ ಸ ಉವಾಚ. ಸಹಿ ಮೋಕ್ಷಪ್ರದ, ಆ ವಾಯುದೇವರಿ ಅಂಥವರು ಮೋಕ್ಷಪ್ರದರಾಗಿದ್ದಾರೆ. ವಿಷ್ಣೋ ಆಜ್ಞೆಯ, ಭಗವಂತನ ಆಜ್ಞೆಯಿಂದ ಮೋಕ್ಷಪ್ರದರಾಗಿದ್ದಾರೆ. ನೋಡ್ರಿ, ವಿಚಿತ್ರ ಏನು ಅಂತ ಕೇಳಿದ್ರೆ, ಇತರ ದೇವತೆಗಳಿದ್ದಾರೆ. ವಾಯುದೇವರನ್ನ ಹೊರತುಪಡಿಸಿ ಉಳಿದ ಎಲ್ಲರೂ ದೊಡ್ಡ 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 ದೇವತೆಗಳಿದ್ದಾರೆ. ಅವರಿಗೆ ಯಾರಿಗೂ ಕೂಡ ಭಗವಂತ ಆಜ್ಞಾ ಮಾಡಿಲ್ಲ. ಏನಂತ,
ನೀನು ಮೋಕ್ಷವನ್ನ ಕೊಡು ಅಂತ ಆಜ್ಞಾ ಮಾಡಿಲ್ಲ. ವಾಯುದೇವರಿಗೆ ಮಾತ್ರ ಭಗವಂತ ಏನ್ ಮಾಡಿದ್ದಾನೆ, ನೀನು ಮೋಕ್ಷವನ್ನ ಕೊಡು ಅಂತ ಆಜ್ಞಾ ಮಾಡಿದ್ದಾನೆ. ಆಶ್ಚರ್ಯ ಅನಿಸ್ತಿಲ್ವಾ ಇದು ವಾಕ್ಯ ಕೇಳಿದಾಗ? ಯಾಕೆ? ಅದು ತನ್ನಲ್ಲಿ ಮಾತ್ರ ಇರುವಂತಹ ಧರ್ಮ, ಅದನ್ನು ನಾವು ಅಸಾಧಾರಣ ಧರ್ಮ ಅಂತ ಕರೀತೇವೆ. ಮೋಕ್ಷಪ್ರದತ್ವ ಎಂಬ ಅಸಾಧಾರಣ ಧರ್ಮ ಭಗವಂತನಲ್ಲಿ ಮಾತ್ರ ಇದ್ದರೂ ಅದನ್ನ ಆಜ್ಞಾ ಮಾಡಿ ವಾಯುದೇವರಿಗೆ ನೀನು ಮೋಕ್ಷವನ್ನ ಕೊಡು ಅಂತ ಹೇಳಬೇಕಾಗಿದ್ದರೆ ಆ ವಾಯುದೇವರಲ್ಲಿರುವ ಒಂದು ತಪಸ್ಸು, ಒಂದು ಜ್ಞಾನ, ಒಂದು ಸಾಧನೆ ಎಷ್ಟಿರಬೇಕು ಅಂತ ಅರ್ಥೈಸಿಕೊಳ್ಳಬೇಕು. ಸ ಉವಾಚ, ಆ ವಾಯುದೇವರ ಹೇಳ್ತಾರೆ, ಸರ್ವದೇಹಾಭಿಮಾನಿ ತು ಶರೀರ ಪುರುಷ ಶಿವ. ಸರ್ವದೇಹರಿಗೆ ಅಭಿಮಾನಿಗಳಾಗಿ ಇರುವ ಶರೀರ ಪುರುಷ ಅಂತ ಕರೆಸಿಕೊಂಡವನು ಯಾರು ಅಂದ್ರೆ ಶಿವ, ರುದ್ರದೇವರು. ಸರ್ವವರ್ಣಾಭಿಮಾನಿ ಚ ಶೇಷೋಸೌ ಛಾಂದಸಃ ಪುಮಾನ್. ಸರ್ವವರ್ಣಗಳಿಗೆ ಅಭಿಮಾನಿಗಳಾಗಿದ್ದಾರೆ ಶೇಷದೇವರು. ಛಾಂದಸಃ ಪುಮಾನ್, ಛಂದೋ ದೇವತಾ ಅಂತ ಕರೀತಾರೆ. ಅಂದ್ರೆ ವರ್ಣ ದೇವತೆಗಳು. ಇಲ್ಲಿ ಛಂದಸ್ ಶಬ್ದದಿಂದ ವರ್ಣಗಳನ್ನು ತಗೊಳ್ಬೇಕು. ಛಂದಸ್ಸು ಅಂದ್ರೆ ಗಾಯತ್ರಿ, ಬೃಹತಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು ಅಲ್ಲ. ಸರ್ವವರ್ಣಾಭಿಮಾನಿ ಚ ಶೇಷೋಸೌ ಛಾಂದಸಃ ಪುಮಾನ್. ಸರ್ವ ವೇದಾಭಿಮಾನ್ಯೇವ ಗರುಡೋ ವೇದ ಪುರುಷ. ಗರುಡನಿಗೆ ವೇದ ಪುರುಷ ಅಂತ ಹೆಸರು. ಯಾಕ? ಸರ್ವ ವೇದಗಳಿಗೂ ಅಭಿಮಾನಿಗಳಾಗಿದ್ದಾರೆ. ದೊಡ್ಡ ಪೋಸ್ಟ್ ಅದು. ಪ್ರಾಯಶಃ ನಾವಿದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಅದಕ್ಕೆ ಸಮಯ ಮೀಸಲಿಡಬೇಕಾಗ್ತದೆ. ಸ್ವಲ್ಪ ಸಮಯ ಕೊಟ್ರೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳುತ್ತೀವಿ. ಸರ್ವ ವೇದಗಳಿಗೂ ಶ್ರೀಮದಾಚಾರ್ಯರು ಔಪಚಾರಿಕ ಮಾತಾಡೋ ವ್ಯಕ್ತಿಗಳಲ್ಲ. ಏನೋ ಬಾಯಿಗೆ ಬಂತು ಅಂತ ಹೇಳಿ ಒಂದು ಅಡ್ಜಸ್ಟ್ಮೆಂಟ್ ಮಾಡೋ ವ್ಯಕ್ತಿಗಳಲ್ಲ ಅವರು. ಸರ್ವ ವೇದಾಭಿಮಾನಿತು ಸರ್ವ ವೇದಾಭಿಮಾನ್ಯೇವ ಗರುಡೋ ವೇದ ಪುರುಷ ಅಂತ ಹೇಳ್ಬೇಕಾದ್ರೆ ವೇದಗಳು ಎಷ್ಟವ? ಉಪಲಬ್ಧ ವೇದಗಳನ್ನಷ್ಟೇ ಇಟ್ಕೋಬೇಡ್ರಿ, ಅನುಪಲಬ್ಧ ವೇದಗಳು ಇರಲೇಬೇಕಲ್ಲ. ನಮಗೆ ಉಪಲಬ್ಧವಾಗಿರ್ಲಿ ಅನುಪಲಬ್ಧವಾಗಿರ್ಲಿ ಆ ಎಲ್ಲ ವೇದಗಳಿಗೂ ಅವರು ಅಭಿಮಾನಿಗಳು ಅಂತಂದ್ರೆ ಅರ್ಥ ಏನು? ವೇದಗಳಿಗೆ ಅಭಿಮಾನಿಗಳು ಅಂದ್ರೆ ಅರ್ಥ ಏನು? ಆ ವೇದಗಳ ಅರ್ಥ ಸ್ಫುರಣವಾಗುವಂತೆ, ವೇದಗಳ ಅಧ್ಯಯನವಾಗುವಂತೆ, ವೇದಾಧ್ಯಯನ ಮಾಡುವರ ಶರೀರದಲ್ಲಿ ನಿಂತುಕೊಂಡು, ವೇದದಲ್ಲಿ ನಿಂತುಕೊಂಡು ಎಷ್ಟೆಲ್ಲ ಕೆಲಸ ಮಾಡಬೇಕು. ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿ ಅಲ್ಲ. ಯಾರ್ಯಾರು ವೇದವನ್ನ ಓದ್ತಾರ ಅವರಲ್ಲಿ ಎಲ್ಲರಲ್ಲಿ ನಿಂತುಕೊಳ್ಬೇಕಲ್ಲ ಅವರು. ಅಷ್ಟೆಲ್ಲರಿಗೂ ವೇದಗಳ ಅರ್ಥ ಸ್ಫುರಣವಾಗುವಂತೆ ಮಾಡಬೇಕಲ್ಲ. ಜಲಾಭಿಮಾನಿಯಾದವರು ವರುಣ ಅಂತ ನಾವು ದೃಷ್ಟಾಂತಕ್ಕೆ ತೆಗೆದುಕೊಂಡರೆ, ಜಲಾಭಿಮಾನಿಗಳಾದವರು ವರುಣ ಅಂತ ದೃಷ್ಟಾಂತಕ್ಕೆ ತೆಗೆದುಕೊಂಡ್ರೆ, ನೀರು ಎಲ್ಲೆಲ್ಲಿ ಹರಿಯುತ್ತಿದೆಯೋ ಅಲ್ಲಲ್ಲಿ ಅವರಿರಬೇಕು. ಇದ್ದು ನೀರಿನ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಬೇಕು ಅವರು. ಹಾಗೆ ಸರ್ವ ವೇದಾಭಿಮಾನಿಗಳು, ಸರ್ವ ವರ್ಣಾಭಿಮಾನಿಗಳು ಅಂತ ಅಂದಾಗ ಆ ವರ್ಣೋಚ್ಚಾರಣೆ ಮಾಡುವ ಪ್ರಕ್ರಿಯೆಯಿಂದ ಪ್ರಾರಂಭ ಮಾಡಿಕೊಂಡು ಉಳಿದ ಎಲ್ಲದಕ್ಕೂ ಅವರು ಕಾರಣ ಆಗಿರಬೇಕು. ಶೇಷದೇವರು ವೇದಗಳಿಗೆ ಕಾರಣ ಆಗಿರಬೇಕು. ಗರುಡ ದೇವರು. ಇದನ್ನು ಬಿಡ್ರಿ, ಮುಂದಿಂದೊಂದು ಸ್ವಾರಸ್ಯ ಕೇಳ್ರಿ. ಸಂವತ್ಸರಾಭಿಮಾನೀತು ಬ್ರಹ್ಮೈವ ಹಿ ಮಹಾಪುಮಾನ್. ಬ್ರಹ್ಮದೇವರಿಗೆ ಮಹಾಪುರುಷ ಅಂತ ಹೆಸರಂತೆ. ಯಾಕೆ ಬ್ರಹ್ಮದೇವರಿಗೆ ಮಹಾಪುರುಷ ಅಂತ ಹೆಸರು ಅಂದ್ರೆ ಸಂವತ್ಸರಾಭಿಮಾನಿ. ಇದು ತಿಳಿಬೇಕಾದ್ರೆ ಸಂವತ್ಸರ ಶಬ್ದದಲ್ಲಿ ಕಾಲ ಅಂತ ಇಟ್ಟುಕೊಂಡ್ರೆ ಅರ್ಥ ಆಗ್ತದೆ. ಕಾಲಾಭಿಮಾನಿಗಳಾಗಿದ್ದಾರೆ ಬ್ರಹ್ಮದೇವರು. ಹೊಸ ಅಂಶ. ಭಾಗವತ ತಾತ್ಪರ್ಯದಲ್ಲಿ ಕೇಳಿದ್ವಿ, ಪುನಃ ಇಲ್ಲಿ ಕೇಳಿರ್ತೀವಿ. ಇದನ್ನ ನೋಟಿಗೆ ತಗೊಂಡ್ರೆ, ನೋಟಿಗೆ ಅಂದ್ರೆ 5 ರೂಪಾಯಿ ನೋಟು 10 ರೂಪಾಯಿ ನೋಟ್ ಅಲ್ಲ, ಮತ್ತೆ ಬರ್ಕೊಳ್ಳೋ ನೋಟ್ಸ್ಗೆ ತಗೊಂಡ್ರೆ ಬಹಳ ಚಲೋ ಆಗ್ತದೆ ಅಂತ ಅರ್ಥ. ಅದಕ್ಕೆ ಕಲಾಭಿಮಾನಿಗಳು ಬ್ರಹ್ಮದೇವರು ಅಂದ್ರ ಅರ್ಥ ಏನು? ಸ್ವಲ್ಪ ಊಹಾ ಮಾಡ್ಕೊಳ್ರಿ. ಏನು? ಸಂಧ್ಯಾಕಾಲ, ದೇವರ ಪೂಜಾ ಕಾಲ, ಭೋಜನ ಕಾಲ, ಯಜ್ಞ ಕಾಲ ಅಂತ ನೀವು ಹಿಂಗ ಕಾಲಗಳನ್ನ ಹೇಳಿದಾಗೆಲ್ಲ ಆ ಕಾಲಾಭಿಮಾನಿಗಳಾಗಿ ಚತುರ್ಮುಖ ನಿಂತು ನಮ್ಮಿಂದ ಕರ್ಮ ಮಾಡಿಸುತ್ತಾರೆ. ಇಲ್ಲಿ ಬಂತು ಈಗ ಸ್ವಾರಸ್ಯ. ಕಾಲಾಭಿಮಾನಿಗಳು ಅಂತ ಹೇಳಿದ ಕೂಡ್ಲೆ ಹೌದೇನೋ ಕಾಲಕ್ಕಂತ ಅಭಿಮಾನಿಗಳಂತ ಅಂತ 2 ಕೈಗಳನ್ನ ಆಕಾಶದ ಕಡೆಗೆ ಮಾಡಿದ್ರಲ್ಲ. ಪಾಠದ ಕಾಲ, ಕೂತ್ಕೊಂಡಿದ್ದೀರಿ ಪಾಠ ಕೇಳಲಿಕ್ಕೆ. ಈ ಕೂತಷ್ಟೊತ್ತು ಪಾಠದ ಕಾಲದಲ್ಲಿ ಬ್ರಹ್ಮದೇವರು ನಿಂತು ನಮಗೆ ಪಾಠವನ್ನು ನಡೆಸ್ಬೇಕಲ್ಲ. ಮತ್ತೆ ಬ್ರಹ್ಮದೇವರು ಅಂತಂದಾಗ ವಾಯುದೇವರು ಕಾಲಾಭಿಮಾನಿಗಳು ಎಂಬುದನ್ನ ಮರ್ತಿಲ್ಲ ಅಂತ ಇಟ್ಕೊಳ್ಳೋಣ ನಾವು. ಯಾಕೆ ಮರಿತೀವಿ ಅದನ್ನ? ಬರೆಯಂಗಿಲ್ಲ ನಾವಂತ ಒಳ್ಳೊಳ್ಳೆ ವಿಷಯಗಳನ್ನ. ನಿದ್ರಾ ಕಾಲ ಅಂತಂದಿರ್ತಾರೆ. ಎಷ್ಟೊತ್ತು ನಿದ್ದೆ ಮಾಡಿದ್ದಿರ್ತೀರಿ, ಆನಂದ ಆಗಿರ್ತದ. ಆ ಕಾಲಕ್ಕೂ ಅವರೇ. ಸರಿ, ಮುಂದೆ ನೋಡ್ರಿ. ಹಾಗಾಗಿ
ಸಂವತ್ಸರಾಭಿಮಾನಿ ತು ಬ್ರಹ್ಮೈವ ಹಿ ಮಹಾಪುಮಾನ್ ಸಾರಃ ಶಿವಸ್ಯ ಅನಿರುದ್ಧ ನಾಮ ದೇಹಸ್ಥಿತೋ ಹರಿಃ. ಅನಿರುದ್ಧ ನಾಮ ಹರಿಃ ಶಿವಸ್ಯ ದೇಹಸ್ಥಿತಃ ಸಾರಃ. ರುದ್ರದೇವರ ಶರೀರದಲ್ಲೂ ಇದ್ದು, ಗಮನಿಸಬೇಕಾದ ಅಂಶ, ರುದ್ರದೇವರು ನಮ್ಮೆಲ್ಲರ ಶರೀರದಲ್ಲಿದ್ದಾರೆ, ನಮ್ಮೆಲ್ಲರ ಶರೀರಾಭಿಮಾನಿಗಳಾಗಿದ್ದಾರೆ. ಅಂತಹ ರುದ್ರದೇವರ ಶರೀರದಲ್ಲಿ ಇದ್ದು ಅವರಿಂದ ಉಪಾಸ್ಯನಾದವನು ಅನಿರುದ್ಧ. ಅವರಿಂದ ಉಪಾಸ್ಯನಾದವನು ಅನಿರುದ್ಧ. ಮುಂದ ಇತ್ಯಾಕ್ರಿಯತೆ ಯಸ್ಮಾತ್ ವಾಸುದೇವೋ ಹ್ಯಕಾರಕಃ ಶೇಷಸ್ಯ ಸಾರಃ ಸಹ. ಶೇಷದೇವರ ಸಕಲ ವರ್ಣಾಭಿಮಾನಿಗಳಾದ ಶೇಷದೇವರ ಶರೀರದಲ್ಲಿ ಅವರಿಂದ ಉಪಾಸ್ಯನಾಗಿರುವಂತಹ ವಾಸುದೇವ, ಅವ ಅಕ್ಷರಗಳ ಮಾಲೆಯಲ್ಲಿರುವ ಮೊದಲನೇ ವರ್ಣ ಅ. ಅಕ್ಷರಗಳ ಮಾಲೆಯಲ್ಲಿರುವ ಮೊದಲನೇ ಅ ಅನ್ನುವಂತಹ ಅಕ್ಷರದಿಂದ ಏನಾಗಿದ್ದಾನೆ? ಪ್ರತಿಪಾದ್ಯನಾಗಿದ್ದಾನೆ. ಅ ಇತಿ ಬ್ರಹ್ಮ ಅಕ್ಷರ, ಅಕಾರ ಅಕ್ಷರಕ್ಕೆ ವಾಸುದೇವನಿದ್ದಾನೆ, ಶೇಷದೇವರಿಂದ ಉಪಾಸ್ಯನಾಗಿದ್ದಾನೆ, ವರ್ಣಗಳಲ್ಲಿರುವ ಶೇಷದೇವರಲ್ಲಿ ಇದ್ದಾನೆ ವಾಸುದೇವ ಅಂತ ನಾವು ಅರ್ಥ ಚಿಂತನೆ ಮಾಡಬೇಕು. ಇನ್ನ ವಿಭು ಬ್ರಹ್ಮಾಖ್ಯ ಜ್ಞಾನ ಬ್ರಹ್ಮಣಾತ್ ಸಂಕರ್ಷಣಾಖ್ಯಸ್ತು ಹರಿ ಸಾರಃ ಸ ಗರುಡಸ್ಯ ಚ. ಗರುಡ ದೇವರು ತಮ್ಮಲ್ಲಿ ಇರುವಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೆ. ಅವ ಬ್ರಹ್ಮ ಅಂತ ಕರೆಸಿಕೊಂಡಾನ. ಯಾರು? ಸಂಕರ್ಷಣ. ಎಲ್ಲ ಭಗವದ್ ರೂಪಗಳ ಬ್ರಹ್ಮ ಅಂತ ಕರೆಸಿಕೊಂಡ್ರು. ಈ ಪ್ರಸಂಗದಲ್ಲಿ ಸಂಕರ್ಷಣನಿಗೆ ಬ್ರಹ್ಮ ಅಂತ ಕರೀತಿದ್ದಾರೆ. ಅರ್ಥ ಆಯ್ತಾ? ಏನಂತ ಹೇಳಿ ಹೊರಟಾರ? ಸಂಕರ್ಷಣ ರೂಪಿ ಪರಮಾತ್ಮ ಬ್ರಹ್ಮ. ಯಾಕೆ ಬ್ರಹ್ಮ ಅಂತ ಕರೆದ್ರು ಅಂದ್ರೆ, ಇದನ್ನ ಸ್ವಲ್ಪ ತಿಳಿಸ್ಲಿಕ್ಕೆ ನಮಗ ಯಜ್ಞ ಮಂಟಪದಲ್ಲಿ ಬ್ರಹ್ಮನ್ ಅಂತ ಒಬ್ಬ ಋತ್ವಿಜ ಇರ್ತಾನೆ. ಬ್ರಹ್ಮನ್ ಅಂತ ಒಬ್ಬ ಪುರೋಹಿತ. ನಮ್ಮ ಭಾಷಾದೊಳಗೆ ಮಾತಾಡೋಣಂತ. ಬ್ರಹ್ಮ ಪುರೋಹಿತ. ಅದು ಋಗ್ವೇದ, ಯಜುರ್ವೇದ, ಅಥರ್ವೇದ, ಸಾಮವೇದ ಬಲ್ಲವರು ಅಂತ 4 ಮಂದಿ ಪುರೋಹಿತರು ಇರ್ಬೇಕ್ರಿ. ಅವ್ರು ಆದ ಮೇಲೆ ಇವ 5ನೇ ಪುರೋಹಿತ. ಈ ಒಂದು ಕೆಲಸ ಏನು ಅಂದ್ರೆ 4 ವೇದ ಕಲ್ಕೊಂಡ್ ಬಂದಿರ್ಬೇಕ್ರಿ. ಅಂದ್ರೆ ಇವನ್ ಕ್ವಾಲಿಫಿಕೇಶನ್ ಏನು ಅಂದ್ರೆ 4 ವೇದ ಕಲ್ತಿರ್ಬೇಕ್ರಿ. ಅವ ಕೆಲಸ ಅಲ್ಲ, 4 ವೇದಗಳ ಅಧ್ಯಯನ ಮಾಡಿದವ ಮಾತ್ರ ಬ್ರಹ್ಮ ಎಂಬ ಋತ್ವಿಜ ಆಗ್ತಾನ. ಈ 4 ವೇದ ಹೇಳಿ ಪುರೋಹಿತಿಗೆ ಮಾಡಿಸ್ತಿರ್ತಾರ ನೋಡ್ರಿ. 4 ವೇದ ಹೇಳಿ ಅವ್ರು ಸ್ವರ ತಪ್ಪು ಹೇಳಿದ್ರು, ಮಾಡಿಸೋ ಕ್ರಿಯಾ ತಪ್ಪು ಮಾಡಿಸಿದ್ರು, ಲಕ್ಷ್ಯ ಕಡೆ ಕೊಟ್ರು ಅಂದ್ರೆ ತಕ್ಷಣಕ್ಕೆ ನಿಲ್ಲಿಸ್ಬೇಕವ. ನಿಲ್ಲಿಸಿ ಇದು ಹೆಂಗ ಅಷ್ಟು ವೇದದವರಿಗೆ ಸಾಮವೇದ ಹೇಳೋ ಸಾಮಗಾನ ತಪ್ಪು ಮಾಡಿದ ಅಂದ್ರೆ ನಾವು ಹೇಳಿ ನಿಲ್ಲಿಸ್ಬೇಕು. ತಪ್ಪು ಮಾಡಿದ ಸ್ವರ ಹೇಳಿ ಮತ್ತೊಂದ್ಸಲ ಹೇಳು ಅಂತ ಹೇಳಿಸ್ಬೇಕು. ಹಿಂಗ ಅವ ಕಲ್ತವ. ಅವ ನಿಜವಾಗ್ಲೂ ಕೂಡ ಜ್ಞಾನ ಬ್ರಹ್ಮಣಾತ್ ಬ್ರಹ್ಮ, ಜ್ಞಾನದಿಂದ ತುಂಬಿಕೊಂಡವನಾದ್ರಿಂದ ಅವನಿಗೆ ಬ್ರಹ್ಮ ಅಂತ ಕರಿಬೇಕು. ಅವನಲ್ಲಿ ಸಂಕರ್ಷಣ ಇರ್ತಾನ. ಭಗವಂತ ಯಜ್ಞ ಮಂಟಪದಲ್ಲಿ ಕೂತಿರ್ತಾನ. ಯಜ್ಞದ ದೋಷ ಪರಿಹಾರ ಮಾಡ್ಲಿಕ್ಕೆ ಅವ ಕೂತಿರ್ತಾನ. ಏನ್ ಇದಕ್ ಕೂತಿರ್ತಾನವ? ಯಜ್ಞ ದೋಷಗಳನ್ನ ಪರಿಹಾರ ಮಾಡ್ತಾನ. ದೊಡ್ಡ ಚಾಲೆಂಜಿಂಗ್ ರೀ. ದೊಡ್ಡ ಚಾಲೆಂಜ್. ನಿಮ್ಮನ್ನ ಸಂಗೀತ, ಸಾಹಿತ್ಯ, ಚಿತ್ರಕಲೆ ಮತ್ತ ಸಂಸ್ಕೃತ ಸಾಹಿತ್ಯ ಅಂತ 4 ಸಬ್ಜೆಕ್ಟ್ ಬಲ್ಲವರು ಅಂತ ಕರ್ಕೊಂಡು ಹೋಗಿ ನಿಮ್ಮನ್ನ ಅಧ್ಯಕ್ಷರು ಮಾಡಿ ಕೂಡ್ಸಿದ್ರೆ ಅವ ಹಾಡವನ್ ಹಾಡಿನ ತಪ್ಪು ಸರಿಗಳನ್ನು ಕಂಡು ಹಿಡಿಬೇಕು. ಪೇಂಟಿಂಗ್ ಮಾಡಿದವನ್ ತಪ್ಪು ಸರಿಗಳನ್ನು ಕಂಡು ಹಿಡಿಬೇಕು. ಸಂಸ್ಕೃತ ಶ್ಲೋಕಗಳನ್ನು ಹೇಳೋ ಕಾಲಕ್ಕೆ ತಪ್ಪು ಸರಿಗಳನ್ನು ಕಂಡು ಹಿಡಿಬೇಕು. ಎಷ್ಟು ಕೆಲಸ ಅದು ಬುದ್ಧಿ. ಮಾಡ್ತಿದ್ರ ಕೆಲಸನ್ನ ಸರಿ, ಅಕಸ್ಮಾತ್ ಅದು ಮಾಡಿಸೋದು ನಿಲ್ಲಿಸಿಬಿಟ್ಟಿದ್ರ ಕೆಲಸನ್ನ, ಕೆಲವೊಮ್ಮೆ ಡೇಟ್ ಬಾರ ಆದಾಗ ಗುಳಿಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟಿರ್ತಾವಲ್ಲ, ಔಷಧಿಗಳಿಲ್ಲ ಸಾರಿ ಸರ್ ಅಂತ ಹೇಳಿ ಹೋಗ್ಬಿಟ್ಟಿರ್ತಾವು. ಹಂಗಾದ್ರೆ ಆ ಬ್ರಹ್ಮನ್ ಅನ್ನುವ ಅಷ್ಟು ದೊಡ್ಡ ವ್ಯಕ್ತಿಗಳು. ಅದಕ್ಕೆ ಹೇಳಿದ್ರು ಬ್ರಹ್ಮ ಋತ್ವಿಕ ಸಂಸ್ಥಶ್ಚ ಅಸೌ ತಸ್ಮಾತ್ ಬ್ರಹ್ಮಿಷ್ಟಮೇವೆ ಕುರ್ಯಾತ್ ಬ್ರಹ್ಮ ಋತ್ವಿಜಂ. ಗರುಡಸ್ಯ ಚ ಬ್ರಹ್ಮ ಋತ್ವಿಕ್ ಸಂಸ್ಥಿತಶ್ಚ. ಸಂಕರ್ಷಣ ನಾಮಕನಾದ ಹರಿ ಗರುಡನಿಗೆ ಸಾರನಾಗಿದ್ದಾನೆ, ಗರುಡನಿಂದ ಉಪಾಸ್ಯನಾಗಿದ್ದಾನೆ, ಬ್ರಹ್ಮ ಋತ್ವಿಕಿನಲ್ಲಿದ್ದಾನೆ. ಬ್ರಹ್ಮನ್ ಎಂಬ ಋತ್ವಿಕ. ತಸ್ಮಾತ್ ಬ್ರಹ್ಮಿಷ್ಟಮೇವ, ಆದ್ರಿಂದ ವೇದಜ್ಞನಾದ ಜ್ಞಾನಿಯನ್ನೇ ಕುರ್ಯಾತ್ ಬ್ರಹ್ಮ ಋತ್ವಿಜಂ, ಅವನನ್ನೇ ಋತುಜನ ಮಾಡಬೇಕು. ತಸ್ಮಿನ್ ವಿಶೇಷೇಣ ಸ್ಥಿತೋ ಹರಿಹಿ, ಅವನಲ್ಲಿ ಭಗವಂತ ವಿಶೇಷನಾಗಿ ಸನ್ನಿಹಿತನಾಗಿರ್ತಾನೆ. ವ್ಯಪೋಹ್ಯ ಶೀರ್ಷ ಕಪಾಲೆ ಅಂತ ಒಂದು ಮಂತ್ರ ಇದೆ. ಎಲ್ಲಿ ಬಂದದ ಅಂತಂದ್ರೆ ತೈತ್ರಿಯ ಉಪನಿಷತ್ನಲ್ಲಿ. ಅದೇನಂತಾರ, ಈ ಶರೀರದಲ್ಲಿ ಪಕ್ಷಿ ಆಕಾರದಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮನಿದ್ದಾನೆ ಅಂತ ಹೇಳಿದ್ದಾರೆ. ವ್ಯಪೋಹ್ಯ ಶೀರ್ಷ ಕಪಾಲೆ. ಆ ಶೀರ್ಷ ಕಪಾಲ ಅಂತೇನದ ತಲೆ ಹತ್ರ ಇರುವ, ತಲೆಗೆ ಸಂಬಂಧಪಟ್ಟ ಈ ಭಾಗ ಏನಿದೆಯೋ
ಇಲ್ಲಿ ವಿ ಎಂಬುವಂತಹ ಒಂದು ಅಕ್ಷರ ಇದೆಯಂತೆ. ಅದರ ಆಕಾರದಲ್ಲಿ ಅಂದ್ರೆ ಗರುಡಾಕಾರದಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮನಿದ್ದಾನೆ ಅಂತ ತೈತ್ರಿಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಗರುಡ ವೇದಾಭಿಮಾನಿಯಾದ ಗರುಡನಲ್ಲಿ ಸಂಕರ್ಷಣನಿದ್ದಾನೆ ಅಂತ ಈಗ ಅದು ಸರಿ ಹೋಯಿತು. ಇನ್ನ ಬ್ರಹ್ಮಣ ಸಾರಭೂತಸ್ತು, ಬ್ರಹ್ಮದೇವರಿಗೆ ಯಾರಪ್ಪ ಅಂತ ಕೇಳಿದ್ರೆ ಪ್ರದ್ಯುಮ್ನೋ ಭಗವಾನ್ ಹರಿಹಿ, ಪ್ರದ್ಯುಮ್ನ ನಾಮಕನಾದ ಭಗವಂತ. ಬಹಳ ಚಂದದ. ಪ್ರದ್ಯುಮ್ನ ನಾಮಕನಾದ ಭಗವಂತ ಬ್ರಹ್ಮದೇವರಿಂದ ಉಪಾಸ್ಯನಾಗಿದ್ದಾನೆ, ಕಾಲನಿಯಾಮಕನಾಗಿದ್ದಾನೆ. ಪ್ರದ್ಯುಮ್ನ ಕಾಲನಿಯಾಮಕನಾದ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಕಾಲನಿಯಾಮಕನಾಗಿದ್ದಾನೆ. ಸರಿ ಆಯ್ತಾ? ಇನ್ನ ಸಯೇವ ಆದಿತ್ಯ ಸಂಸ್ಥಶ್ಚ ಸಹ್ಯಾದಿರ್ ಜಗತೋ ವಿಭುಹು, ಅವನೇ ಆದಿತ್ಯನಲ್ಲಿ ಇದ್ದವನು, ಅವನೇ ಆದಿಯಾಗಿದ್ದಾನೆ ಜಗತ್ತಿಗೆ. ತತಶ್ಚ ಸರ್ವಭೂತೇಷು ಜೀವಾನಾಂ ವಿನಿಯಾಮಕ, ಆ ಪ್ರದ್ಯುಮ್ನ ನಾಮಕ ಭಗವಂತನೇ ಎಲ್ಲ ಜೀವನ ನಿಯಾಮಕನಾಗಿದ್ದಾನೆ. ಇತ್ಯಾದಿ ಇತ್ಯಾದಿ ಗೊತ್ತವ ನಮಗಂಶ. ಇಲ್ಲಿ ಪ್ರದ್ಯುಮ್ನ ಉಪಾಸನೆಯನ್ನ ಬ್ರಹ್ಮ ಮಾಡ್ತಿದ್ದಾನೆ ಎಂದಾಗ ಒಂದು ನೆನಪಾಯಿತು. ಸುಮ್ಮನೆ ಒಂದು ಲೌಕಿಕ. ಏನ್ ಲೌಕಿಕ? ಹೆಣ್ಣು ಕೊಟ್ಟ ಮಾವನ್ನ ಬಹಳ ಗೌರವ ಆಧಾರದಿಂದ ನೋಡ್ಕೋತಿರ್ತಾರಂತ, ನೋಡ್ಕೋಬೇಕಂತ ಹಿಂಗ್ ಹೇಳಿರ್ತಾರಂತ ಅಂತ ನಾ ಸುಮ್ಮನೆ ಅದನ್ನ, ಯಾಕಂದ್ರೆ ನಾನು ಏನದ ಅದನ್ನ ಹೇಳ್ಬೇಕಲ್ಲ, ಸುಳ್ಳ ಅದಕ್ಕೆ ಹೆಣ್ಣು ಕೊಟ್ಟ ಮಾವನನ್ನು ಗೌರವ ಆಧಾರದಿಂದ ನೋಡ್ಕೊಳ್ಬೇಕಂತ ನೋಡ್ಕೋತೀರಂತ. ಅದಕ್ಕೆ ಅದೇನು ಅಂತಂದ್ರೆ ಪ್ರದ್ಯುಮ್ನ ಅದು ಸರಸ್ವತಿ ತಂದೆ. ಪ್ರದ್ಯುಮ್ನ ಏನಿದ್ದಾನಲ್ಲ ಸರಸ್ವತಿ ತಂದೆ. ಕೃತಿರಮಣ ಪ್ರದ್ಯುಮ್ನ ನಂದನೆ. ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಹೇಳುವಾಗ ಕೃತಿ ಮತ್ತು ಪ್ರದ್ಯುಮ್ನ ಏನಿದ್ದಾರೆ ಅವರ ಮಕ್ಕಳಾಗಿ ಭಾರತೀ ಸರಸ್ವತಿ ಹುಟ್ಟುಕೊಂಡಾರ, ಅವರನ್ನ ಬ್ರಹ್ಮವಾಯುಗಳು ಮಾಡಿಕೊಂಡಾರ. ಸೊ ಹಿಂಗಾಗಿ ಮತ್ತ ಮಾಮಾದರ್ಯವ ಯಾರು ಪ್ರದ್ಯುಮ್ನ, ಅದಕ್ಕೆ ಇಲ್ಲಿ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ನಿಯಾಮಕನಾದ ರೂಪ ಯಾರು ಅಂದ್ರೆ ಪ್ರದ್ಯುಮ್ನ. ಒಂದ್ ಕಡೆಗೆ ನಿಯಾಮಕ ರೂಪ, ಇನ್ನೊಂದು ಕಡೆಗೆ ಮಾವನನ್ನ ಗೌರವ ಆಧಾರದಿಂದ ಕಾಣಬೇಕು ಅಂತೇನು ಅದ ನೋಡ್ರಿ. ಅದಕ್ಕೆ ಈಗ ನೆನಪಾತ ಅಷ್ಟ. ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿಹಿ ಸಯೇವ ಆದಿತ್ಯ ಸಂಸ್ಥಾ. ವಿಶೇಷ ಏನು ಅಂದ್ರೆ ಈ ಪ್ರದ್ಯುಮ್ನೇ ಸೂರ್ಯನಲ್ಲಿ ಇದ್ದಾನ. ಸರಿ ಅದ. ಈಗ ಕಾಲನಿಯಾಮಕರಾದ ಬ್ರಹ್ಮದೇವರ ಒಂದು ರೂಪ, ಆ ರೂಪದಲ್ಲಿದ್ದವನು ಪ್ರದ್ಯುಮ್ನ. ಇದೇ ಪ್ರದ್ಯುಮ್ನೇ ಕಾಲಸೂಚಕವಾದ ಕಾಲಘಟಕಗಳಿಗೆ ಪ್ರೋತ್ಸಾಹ ಕೊಡುವಂತಹ ಸೂರ್ಯನಲ್ಲೂ ಇದ್ದಾನೆ. ಯಾಕೆ ಸೂರ್ಯ ಇಲ್ಲದೆ ಇದ್ರೆ ಕಾಲ ಹೆಂಗ್ ನಡಿಬೇಕು ಕೆಲಸ? ಸರಿ, ಇದಕ್ಕೊಂದು ಮಂತ್ರ. ಸಹಾಯಶ್ಚ ಸಹಾಯ ಚ ಅಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯ ಏತಂ ಏತದಿತಿ ವಿದ್ಯಾತ್. ಈಗ ಎರಡು ರೂಪಗಳ ಮಧ್ಯದಲ್ಲಿ ಅಭೇದವನ್ನ ಹೇಳಿಕ್ ಹೊರಟಿದ್ದಾರೆ. ಏನಂತ? ಸಹಾಯ ಚ ಅಯಂ ಅಶರೀರ ಪ್ರಜ್ಞಾತ್ಮ. ಈ ಶರೀರಾಭಿಮಾನಿಗಳಾದ ಶಿವ ಏನಿದ್ದಾರೋ ಅವರ ಅಂತರ್ಯಾಮಿಯಾದ ಅನಿರುದ್ಧ ಏನಿದ್ದಾನೋ, ಯಶ್ಚಾಸಾವಾದಿತ್ಯ ಸೂರ್ಯನಲ್ಲಿದ್ದ ಪ್ರದ್ಯುಮ್ನ ಏನಿದ್ದಾನಲ್ಲ, ಏತಂ ಏತದಿತಿ ವಿದ್ಯಾತ್, ಅವನೇ ಇವನು, ಇವನೇ ಅವನೆಂದು ತಿಳಿರಿ. ಮುಂದಿನ ಅಂಶ ಏನೀಗ? ಎರಡು ರೂಪಗಳಲ್ಲಿ ಅಭೇದ ಚಿಂತನ, ವಾಯುದೇವರು ನಡೆಸಿರುವಂತಹ ಅಭೇದ ಚಿಂತನ. ಏನಂತ ಅಭೇದ ಚಿಂತನ? ಸರ್ವ ಶರೀರಸ್ಥನಾದ ಅನಿರುದ್ಧ, ಸೂರ್ಯಸ್ಥನಾದ ಪ್ರದ್ಯುಮ್ನ ಇವರಿಬ್ಬರು ಒಂದೇ. ಅದಕ್ಕೊಂದು ಗುರ್ತು ಹೆಂಗಪ್ಪ ನಿಮ್ಗ? ಅವರಿಬ್ರು ಒಂದು ಒಂದು ಅನ್ನೋದು ಹೆಂಗ್ ಗುರುತಿಸ್ಬೇಕು ಅಂದ್ರ ತಸ್ಮಾತ್ ಪುರುಷಂ ಪ್ರತಿ ಆದಿತ್ಯೋ ಭವತಿ. ಇಲ್ಲಿದ್ದವನೇ ಅಲ್ಲಿದ್ದವ ಅನ್ನೋದಕ್ಕ ನೆನ್ಪಿಟ್ಕೊಳ್ರಿ. ಇಲ್ಲಿದ್ದವನೇ ಅಲ್ಲಿದ್ದವ ಅನ್ನೋದಕ್ಕ ಅಭೇದ ಹೇಳ್ಬೇಕಲ್ಲ. ಈಗ ನಾವು ಶರೀರಾಭಿಮಾನಿಯಾದ ರುದ್ರದೇವರಲ್ಲಿ ಇರುವ ಅನಿರುದ್ಧನೇ ಸೂರ್ಯನ ಅಂತರ್ಗತನಾದ ಪ್ರದ್ಯುಮ್ನ. ಆ ಪ್ರದ್ಯುಮ್ನನೇ ಇವನು ಅಂತ ಅಭೇದ ಅನಿಸ್ಲಿಕ್ಕೆ ಹೆಂಗಿರ್ತದ ಅಂದ್ರೆ, ನಾವು ಪ್ರತಿಯೊಬ್ಬರೂ ಸೂರ್ಯನ್ ನೋಡ್ತಿರುವಾಗ ಸೂರ್ಯ ನನ್ನನ್ನೇ ನೋಡುತ್ತಿದ್ದಾನೆ ಅಂತ ಭಾವನೆ ಬರ್ತದೆ. ಹಿಂಗ್ ಯಾಕೆ ಬರ್ತದ ಅಂತ ವೇದ ಚಿಂತನೆ. ವೇದದಲ್ಲಿ ಋಷಿಗಳ ಚಿಂತನೆ ಮಾಡಿದ್ದೇನು? ಯಾರೇ ಸೂರ್ಯನನ್ನ ಬಹಳ ಮುಂದೆ ನೋಡ್ರಿ ಏನಂತಾರ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಸೂರ್ಯ ಪ್ರತಿಯೊಬ್ಬರ ಎದುರಿನಲ್ಲಿ ಇದ್ದವನು ಹೆಂಗ ಅನಿಸ್ತದ ಅಂದ್ರೆ, ಸೂರ್ಯ ನನ್ನೇ ನೋಡ್ಲಿಕ್ಕತಾನ ಅಂತ ಅನಿಸ್ತದ. ಹಂಗನಿಸ್ತದ ಇಲ್ಲ ಹೇಳ್ರಿ ನೋಡಂತ? ಸೂರ್ಯ ನನ್ನೇ ನೋಡ್ಲಿಕ್ಕತಾನ ಅಂತ ಹೇಳಿ. ತಸ್ಮಾತ್ ಪುರುಷಂ ಪ್ರತಿ ಆದಿತ್ಯೋ ಭವತಿ. ಈ ವೇದ ಕಾಲದ ಚಿಂತನೆ ಏನು, ವೇದದ ಋಷಿಗಳ ಚಿಂತನೆ ಏನು ಅಂದ್ರೆ, ಸೂರ್ಯ ಉದಯಿಸಿದಾಗ ಪ್ರತಿಯೊಬ್ಬರಿಗೂ ನನ್ನ ನೋಡ್ಲಿಕ್ಕತಾನ್ಲಿವ ಹಿಂಗ್ಯಾಕೆ ಅನಿಸ್ಬೇಕು? ಇದನ್ನ ಎಲ್ಲರ ಅನುಭವ ಹಿಂಗ ಅದ, ಪ್ರತಿಯೊಬ್ಬರ ಅನುಭವ ಹಿಂಗ್ಯಾಕೆ ಬರಬೇಕು?
ಯಾಕೆ ಬರಬೇಕು ಅಂದ್ರೆ ಇಲ್ಲಿದ್ದವನೇ ಅಲ್ಲಿದ್ದವನಾದ್ರಿಂದ ಅವನೇ ಇವನನ್ನ ಕೂಡ್ತಾ ಇದ್ರಿಂದ ಅವ ಇವನನ್ನ ನೋಡಿದಂತೆ ಇವ ಅವನನ್ನ ನೋಡಿದಂತೆ ಅದ. ಹಿಂಗಾಗಿ ಏನ್ ಪ್ರತೀತಿ ಬರ್ತದೆ ನಮಗಂದ್ರೆ ಅವನನ್ನ ನೋಡ್ಲಿಕತ್ತಾನ ಅಂತ ಬರ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂದ್ರೆ ಲಘು ತಿಳಿಬಾರ್ದು ಅಂತ ತಿಳ್ಕೊಂಡು ಹೇಳ್ತಿರ್ತೀನಿ. ಕನ್ನಡಿ ಒಳಗೆ ನೋಡ್ಕೋತೀವ ಕನ್ನಡಿ ಒಳಗೆ ನೋಡ್ಕೊಂಡ್ ಕೂಡ್ಲೆ ನಾ ಎಷ್ಟು ಚಂದ ಇದ್ದೀನಿ ಅಂತೀವಿ. ಕನ್ನಡಿ ಒಳಗದ್ದದ್ದು ನೀವಲ್ಲ, ಪ್ರತಿಬಿಂಬವನ್ನ ನೋಡಿದಾಗಲೂ ನಾನು ಎಷ್ಟು ಚಂದ ಇದ್ದೀನಿ ಅನ್ನುವ ಒಂದು ತಿಳುವಳಿಕೆ ಬರ್ತದೆ. ಹೌದಾ? ಹಾಗಾದ್ರೆ ಬಿಂಬ ಮತ್ತು ಪ್ರತಿಬಿಂಬಗಳು ಎರಡಿದ್ದಾಗಲೂ ಪ್ರತಿಬಿಂಬವನ್ನು ನೋಡಿದಾಗಲೂ ನಾನೇ ಅಂತ ಅನುಭವ ಬರುವಂತೆ ಎದುರಿನಲ್ಲಿದ್ದ ಸೂರ್ಯ, ಒಳಗಿರುವಂತಹ ಅನಿರುದ್ಧ, ಅಲ್ಲಿರುವ ರೂಪಗಳು ಒಂದು ಅನ್ನುವ ಫೀಲಿಂಗ್ ಬರ್ಲಿಕ್ಕೆ ಸೂರ್ಯ ನೋಡಿದ ಕೂಡ್ಲೆ ಓಹೋ ನನ್ನೇ ನೋಡ್ತಿದ್ದಾನವ ಅಂದ್ರೆ ಇವನೇ ಅವನು ಅಂತ ಅರ್ಥ. ಇವನೇ ಅವನು. ಹೆಂಗ್ ಬಂತು? ಕನ್ನಡಿ ಒಳಗೆ ನೋಡ್ಕೊಂಡು ಕೂಡ್ಲೆ ನಾನೇ ಅವನು ಅಂತ ಬಂದಂತೆ ಬರ್ತದ. ಈಗ ಅಲ್ಲಿ ಪುರುಷಂ ಪ್ರತಿ ಅಂತದ. ಪುರುಷಂ ಪ್ರತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರತಿ ಪುರುಷರಲ್ಲಿ ಅಂತ ಅರ್ಥ. ಅದಕ್ಕೆ ಹಿಂದಕ್ಕೆಲ್ಲ ಏನಾಗ್ತಿತ್ತು ಅಂದ್ರೆ ಪ್ರತಿ ಗೃಹಂ ಕೂಪಃ ಅಂತ ಕರಿತಿದ್ರು. ಗೃಹಂ ಕೂಪಃ ಅಂತ. ಪ್ರತಿ ಮನೆಯಲ್ಲಿ ಬಾವಿ ಇವೆ ಅಂತ. ಪ್ರತಿ ಮನೆಯಲ್ಲಿ ಬಾವಿ ಇವೆ ಅಂತ ಅನ್ನೋದಕ್ಕ ಗೃಹಂ ಕೂಪಃ ಅಂತ ಶಬ್ದ. ಅದು ಗೃಹಂ ಕೂಪಃ ಅಂತ ಮನೆ ಬಾವಿ, ಮನೆ ಬಾವಿ ಅಂದ್ರೆ ಮನೆಯಲ್ಲಿ ಬಾವಿ, ಪ್ರತಿ ಮನೆಯಲ್ಲಿ ಬಾವಿ. ಹಂಗ ಪುರುಷಂ ಪ್ರತಿ ಅಂದ್ರೆ ಪ್ರತಿ ಪುರುಷನಿಗೂ ಕೂಡ ಆದಿತ್ಯೋ ಭವತಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರ. ಈ ಮಂತ್ರ ಸೂರ್ಯನಿಗೂ ಹಾಗೂ ಸೂರ್ಯಾಂತರ್ಗತನಾದ ಪರಮಾತ್ಮನಿಗೂ ಸಂಬಂಧಿಸಿದ ಮಂತ್ರ. ಬಹಳ ಚಂದದ. ಪ್ರಾಯ ಸಂಧ್ಯಾವಂದನೆಯಲ್ಲಿ ಹೇಳುತ್ತಾರ. ನನಗನಿಸಿದ ಮಟ್ಟಿಗೆ ಮಧ್ಯಾಹ್ನ ಸಂಧ್ಯಾವಂದನೆಯಲ್ಲಿ ಹೇಳಬಹುದು. ಆ ಮಂತ್ರ ಇದೆ, ನೋಡಿಕೊಳ್ಳ್ರಿ. ಏನಂತ? ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯ ಅಗ್ನೇಃ ಆಪ್ರಾದ್ಯಾವ ಪೃಥಿವಿ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಇತಿ. ಅದರಿಂದ ಏನಾಯ್ತು? ಈ ಮಂತ್ರ ಋಷಿಗಳಂದ್ರೆ ಇದು ಋಗ್ವೇದದ ಮಂತ್ರ. ಆ ಮಂತ್ರವನ್ನು ಹೇಳ್ತಾ ಇದ್ದ. ಎಷ್ಟು ಚಂದ ಮಂತ್ರದ. ಚಿತ್ರಂ ದೇವಾನಾಂ ಉದಗಾತ್ ಅನೀಕಂ ಚಕ್ಷುಃ ಮಿತ್ರಸ್ಯ ವರುಣಸ್ಯ ಅಗ್ನೇಃ. ಪದಚ್ಛೇದ ಮಾಡಿಕೊಳ್ಳ್ರಿ. ಚಿತ್ರ ಅಂದ್ರೆ ಏನು? ಏನ್ ಆಶ್ಚರ್ಯ! ಶ್ರೀಮದಾಚಾರ್ಯರ ವ್ಯಾಖ್ಯಾನ ನೋಡ್ಬಿಟ್ರೆ ಭಾರಿ ಆಶ್ಚರ್ಯ ಆಗ್ತದ್ರಿ. ಚಿತ್ರ ಅಂತಂದ್ರ ಅರ್ಥ ಏನಪ್ಪಾ ಅದು ಅಂದ್ರ ಅದನ್ನ ಹೆಂಗ್ ಬಿಡಿಸ್ಬೇಕು? ಚಿತ್ ಪ್ಲಸ್ ತರ, ಚಿತ್ತ ತರ ಇಸ್ ಈಕ್ವಲ್ ಟು ಚಿತ್ರ ಅಂತ ಬಿಡಿಸ್ಬೇಕಂತ. ಬರ್ಕೊಂಡು ಇಟ್ಕೊಳ್ರಿ. ಹೆಂಗ್ ಬರ್ಕೋತೀರಿ ನೋಡ್ತೀನಿ ನಾನು ಇವತ್ತ. ಚಿತ್ ಪ್ಲಸ್ ತರ ಇಸ್ ಈಕ್ವಲ್ ಟು ಚಿತ್ತ ತರ ಇಸ್ ಈಕ್ವಲ್ ಟು ಚಿತ್ರ ಅಂತ ಬರ್ಕೋಬೇಕದ. ಚಿತ್ತ ಪ್ಲಸ್ ತರ ಚಿತ್ತ ತರ. ಸರಿ ಆಯ್ತಾ? ಆ ಚಿತ್ತ ತರವೇ ಚಿತ್ರ ಅಂತ ಅರ್ಥ. ಅದಕ್ಕೆ ಈ ತರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹಿಂದೆ ಓದಿವ್ ನಾವು. ತಮ ಬಂದ್ರೆ ಏನ್ ಅರ್ಥ ಹೇಳ್ತದ ಅಂತ ತಿಳ್ಕೊಂಡು ಬಂದದ ಹಿಂದೆ. ಕತಮ ಅನ್ನೋ ಶಬ್ದದಲ್ಲಿ ಬಂದಾಗ ಅಯಮಾಢ್ಯ ಆಢ್ಯತರಹ ಬಿಲಿಯನರ್ ಅನ್ನೋ ಶಬ್ದ ಹೇಳಿತ್ತದ. ಅದಕ್ಕೆ ತರ ಅಂತ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಮಾಡಿತ್ತು. ಪೂರ್ಣ ಅಥವಾ ಪರಮ ಅಂತ ಮಾಡ್ಬೋದು. ಈ ನಡು ಒಂದೇ. ಚಿತ್ತ ಅನ್ನೋದು ಏನ್ ನೋಡಂತಿ ಮೊದ್ಲು, ಆಮೇಲೆ ಉಳಿದ್ ಬರ್ಕೊಳ್ಳುವಂತ್ರಿ. ಪೂರ್ಣ ಅಥವಾ ಪರಮ ಅಂತ ಎರಡು ಅರ್ಥ ಬರ್ಕೋಬಹುದು. ಚಿತ್ತ ಅಂದ್ರೆ ಏನರ್ಥ? ಒಟ್ಟಾರೆ ಚಿತ್ತ ತರ ಅನ್ನೋ ಶಬ್ದಕ್ಕೆ ಪರಮ ಚೇತನ ಅಂತ ಅರ್ಥ. ಅಷ್ಟು ಬರ್ಕೊಳ್ರಿ. ಪರಮ ಚೇತನ ಬರ್ಕೊಂಡ್ರ ಚಿತ್ರ ಶಬ್ದಕ್ಕ ಪರಮ ಚೇತನನಾದ ಅಂತ ಅರ್ಥ. ಚೇತನ ಅಂದ್ರೆ ಏನು ಅಂತ ಕೇಳಿದ್ರೆ ಯಾರ ಉತ್ತರ ಹೇಳ್ತಾರ ನೋಡಂತಿವತ್ತ. ಚೇತನ ಅಂತ ಅನ್ನೋ ಶಬ್ದಕ್ಕ ಚಿತಿ ಸಂಜ್ಞಾನೆ ಅಂತ ಧಾತು. ಅದು ಏನ್ ಧಾತು? ಅದು ಚಿತಿ ಸಂಜ್ಞಾನೆ. ಸಂಸ್ಕೃತದಲ್ಲಿ ಚೇತತಿ ಇತಿ ಚಿತಿಹಿ, ಜಾನಾತಿ ಇತಿ ಚಿತಿಹಿ, ತಿಳುವಳಿಕೆ ಉಳ್ಳವನು ಅಂತ ಅರ್ಥ. ಅದಕ್ಕೆ ಏನ್ ಹೇಳ್ರಿ? ಚೇತನ ಅಂತ ಅನ್ನೋ ಶಬ್ದಕ್ಕೆ ತಿಳುವಳಿಕೆ ಉಳ್ಳವನು ಬರ್ಕೊಡ್ರಿ. ಪರಮಚೇತನ ಅನ್ನೋ ಶಬ್ದದ ಅರ್ಥ ನಿಮ್ಗೆ ಗೊತ್ತಾಗ್ತಿ. ಈಗ ಅತ್ಯಂತ ತಿಳುವಳಿಕೆ ಇರುವಂತಹ ವ್ಯಕ್ತಿಯನ್ನ ಪರಮಚೇತನ ಅಂತ ಕರಿತೇವೆ. ಚೇತನ ಅನ್ನೋ ಶಬ್ದಕ್ಕೆ ಹಂಗೆಂಗ ಅರ್ಥ ಬಂತು ಅಂತ ಕೆಲವರಿಗೆ ಬರ್ತದೆ ಪ್ರಶ್ನೆ. ನಮಗ್ ನೋಡಿದ್ರೆ ಚೇತನ ಅಂದ್ರೆ ಬದುಕಿರೋದು ಅಂತ ಅರ್ಥದ್ರಿ. ಚೇತನ ಅಚೇತನ ಅನ್ನೋ ಶಬ್ದ
ಬಾಜು ಬಾಜು ಇಟ್ಟು ಆಡಿದ್ರೆ ಗಂಡ ಹೆಂಡತಿ ಅನ್ನೋ ಶಬ್ದಗಳು ಹೆಂಗ್ ಬಾಜು ಬಾಜು ಇಟ್ಟು ಆಡಿದಾಗ ಒಂಥರ ಅನಿಸ್ತಿರ್ತದ ನೋಡ್ರಿ, ಹಂಗ ಚೇತನ ಅಚೇತನ ಅಂತ ಏನ್ ಅನಿಸ್ತದೆ ಅಂದ್ರೆ ಅಚೇತನ ಅಂತನ್ನೋ ಶಬ್ದಕ್ಕ ಉಸಿರಾಡದ ಜೀವ, ಚೇತನ ಅನ್ನೋ ಶಬ್ದಕ್ಕ ಉಸಿರಾಡುವ ಜೀವ ಅಂತ ಅರ್ಥ ಅನಿಸ್ತಿರ್ತದ ನಮಗ್. ನಾವ್ ಹಂಗ ಬ್ಯಾಪಾಟ್ ಮಾಡೀವ್ರಿ, ಹಂಗ ನಮಗ್ ಕಲಿಸಲಾಗ್ಯದ. ತಪ್ಪು ತಿಳುವಳಿಕೆಯನ್ನು ಹೇಳಲಾಗ್ಯದ. ಅಲ್ಲ, ಚೇತನ ಅಂದ್ರ ತಿಳುವಳಿಕೆ ಇರುವ ವಸ್ತು, ಅಚೇತನ ಅಂದ್ರ ತಿಳುವಳಿಕೆ ಇಲ್ಲದ ವಸ್ತು ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಇನ್ಮೇಲೆ ಏನ್ ತಿಳ್ಕೊಬೇಕು? ಚೇತನ ಚೇತನ ಅನ್ನೋ ಶಬ್ದಕ್ಕ ಜಡ ಚೇತನ ಅಂತ ಪರ್ಯಾಯ ಶಬ್ದಗಳನ್ನು ಹೇಳ್ತಿರ್ತೀವಿ. ವಾಸ್ತವಿಕವಾಗಿ ಏನಂದ್ರೆ ನಾನು ಹೇಳಿದ್ದನ್ನ ಯಾವುದು ತಿಳಿದುಕೊಳ್ತದೋ ಅದು ಅದು ಚೇತನ, ನಾನು ಹೇಳಿದ್ದನ್ನ ಯಾವುದು ತಿಳಿದುಕೊಳ್ಳುವುದಿಲ್ಲವೋ ಅದು ಅಚೇತನ. ಇಷ್ಟ ಅರ್ಥ ಅದಕ್ಕೆ. ಹಂಗಾಗಿ ಪರಮಚೇತನ ಅಂತಂದ್ರೆ ಒಳ್ಳೆ ತಿಳುವಳಿಕೆ. ಒಳ್ಳೆ ತಿಳುವಳಿಕೆ ಅಂದ್ರೆ ಎಷ್ಟು ತಿಳುವಳಿಕೆ ಇರ್ಬೇಕ್ರಿ? ಅದು ತಿಳುವಳಿಕೆ ಇದ್ದವ್ರ ಮಧ್ಯದಲ್ಲಿ ಅವ ಒಳ್ಳೆ ತಿಳುವಳಿಕೆ ಇದ್ದವ. ಶಾಣೆ ಒಳಗೆ ಶಾಣೆ ಅಂತ ಕರಿತಿರ್ತಾರ ನೋಡ್ರಿ, ಹಂಗಿವ. ಅದಕ್ಕ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ವಿದದಾತಿ ಕಾಮಾನ್ ಮಂತ್ರದಲ್ಲಿ ಹೇಳುವಾಗ ಪರಮಾತ್ಮನಿಗೆ ನಿತ್ಯೋ ನಿತ್ಯಾನಾಂ, ನಿತ್ಯರೆನಿಸಿದ ಜೀವರಾಶಿಗಳ ಮಧ್ಯದಲ್ಲಿ ಇವ ನಿತ್ಯ ಅಂದ್ರೆ ಪರಮನಿತ್ಯ. ಚೇತನಶ್ಚೇತನಾನಾಂ, ತಿಳುವಳಿಕೆ ಉಳ್ಳ ಚೇತನರ ಮಧ್ಯದಲ್ಲಿ ಇವ ಚೇತನ ಅಂದ್ರೆ ಪರಮಚೇತನ. ಶ್ರೀಮದಾಚಾರ್ಯ ಮಾತನ್ನು ಹೇಳ್ತಾರೆ ಮುಂದೆ. ಪರಮಚೇತನ ಯಾಕಂದ್ರೆ ಪರಮಾತ್ಮನಿಗೆ ಅಂತ ಹೇಳೋರಿದ್ದ. ಇರ್ಲಿ, ಮುಂದೋಗೊಂಡ್ ಬರ್ರಿ. ಚಿತ್ರಂ ದೇವಾನಾಂ, ದೇವತೆಗಳ. ಉದಗಾತ್ ಅನ್ನೋ ಶಬ್ದಕ್ಕೆ ಉದಯಿಸಿದ ಅಂತ ಅರ್ಥ. ಅದು ಸೂರ್ಯ ಅಂತದ ಮುಂದ ಸೂರ್ಯ ಉದಗಾತ್ ಅಂತ ಹಚ್ಕೋಬೇಕು ಅದನ್ನ. ಸೂರ್ಯನು ಉದಯಿಸಿದನು. ಸೂರ್ಯನು ಉದಯಿಸಿದನು ಅಂತಂದ್ರೆ ಪರಮಚೇತನನಾದ ಸೂರ್ಯಾಂತರ್ಗತನಾದ ನಾರಾಯಣನ ಉದಯವಾಯಿತು. ಉದಯವಾಯಿತು. ಅವ ಹೆಂಗಿದ್ದಾನ? ಅನೀಕಂ ಅನ್ನೋ ಶಬ್ದಕ್ಕ ಶ್ರೀಮದಾಚಾರ್ಯರು ದೇವಾನಾಂ ಅನೀಕಂ, ದೇವತೆಗಳೆಲ್ಲರಿಗೂ ಚೇಷ್ಟೆಯನ್ನುಂಟು ಮಾಡುವ, ಆಮೇಲೆ ಅವರಿಗೆಲ್ಲರಿಗೂ ಒಡೆಯನಾದ, ಎಲ್ಲದಕ್ಕೂ ಕರ್ತೃವಾದವನನ್ನ ಅನೀಕ ಅಂತ ಕರೀತಿದ್ದಾರೆ. ಅನೇಕ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಅಷ್ಟರ್ಥ. ಅದನ್ನ ಮುಂದೆ ಭಾಷೆಯಲ್ಲಿ ಬರ್ತದೆ, ಬರ್ಕೋವಂತ್ರಿ. ಇನ್ನ ಚಕ್ಷುರು ಮಿತ್ರಸ್ಯ ವರುಣಸ್ಯ ಅಗ್ನೇಹಿ, ಮಿತ್ರ ವರುಣ ಅಗ್ನಿ ಮೊದಲಾದ ದೇವತೆಗಳಿಗೆ ಚಕ್ಷುಹು ಅಂದ್ರೆ ಕಣ್ಣು. ಕಣ್ಣು ಅಂದ್ರೆ ದರ್ಶನ ಶಕ್ತಿ ಪ್ರದ ಅಂತ ಅರ್ಥ. ಅವರೆಲ್ಲರಿಗೂ ಕೂಡ, ಎಲ್ಲ ದೇವತೆಗಳಿಗೂ ಜ್ಞಾನ ಉಂಟು ಮಾಡ್ತಾನ. ಎಲ್ಲ ದೇವತೆಗಳಿಗೂ ಏನ್ ಉಂಟು ಮಾಡ್ತಾನ? ಜ್ಞಾನ ಉಂಟು ಮಾಡುತ್ತಾನೆ. ಆಪ್ರ ದ್ಯಾವಾ ಪೃಥಿವಿ ಅಂತರಿಕ್ಷಂ, ದ್ಯಾವಾ ಪೃಥಿವಿ ಅಂತರಿಕ್ಷಂ, ಭೂಹು ಭುವಃ ಸ್ವಹ ಎಂಬ ಮೂರು ಲೋಕಗಳನ್ನು ಆಪ್ರ ವ್ಯಾಪಿಸಿಕೊಂಡಿದ್ದಾನೆ. ಆಪ್ನೋತಿ ಇತಿ ಆಪ್ರ. ಮತ್ತ ಆ ಜಗತಃ ತಸ್ತುಷಶ್ಚ ಆತ್ಮ, ಜಗತ್ತು ಜಗತಃ ತಸ್ತುಷಶ್ಚ ಅಂದ್ರೆ ಚಲನಶೀಲವಾದ ಚಲನಶೀಲವಲ್ಲದ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ ಆತ್ಮ ಅಂದ್ರೆ ಸ್ವಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಆತ್ಮ ಶಬ್ದದ ಅರ್ಥ ಅಷ್ಟು ತಿಳ್ಕೊಂಡ್ರೆ ಸಾಕು ನಮ್ಗೀಗ. ಇದಕ್ಕೆ ಬೇಕಾಗಿದ್ದು ನಮ್ಗೀಗ ಎಲ್ಲರಿಗೂ ನಿಯಾಮಕನಾಗಿದ್ದಾನ, ಸೂರ್ಯನಲ್ಲಿ ಇದ್ದುಕೊಂಡು ಅಂತ ಬೇಕಾಗಿದ್ದಕ್ಕೆ ಆತ್ಮ ಶಬ್ದ ಬಂದದಿಲ್ಲಿ. ಸರಿ ಆಯ್ತಾ? ಒಟ್ಟಿನಲ್ಲಿ ಮಂತ್ರ ಏನಾಯಿತು? ಒಟ್ಟಿನಲ್ಲಿ ಮಂತ್ರಾರ್ಥ ಏನಾಯಿತು? ನಾನು ಹೇಳ್ಕೋತ ಹೋಗ್ತೀನಿ, ನೀವು ಪೆನ್ನು ಎತ್ತಿ ಬರೆದುಕೊಳ್ಳುವ ಶ್ರಮ ತಗೊಳ್ತೀರಿ. ಯಾಕಂದ್ರೆ ಶ್ರಮ ಆಗ್ತದೆ. ಹಿಂಗೆತ್ತಿ ಹಿಂಗ್ ಬರಿಬೇಕು ನೋಡ್ರಿ, ಬರ್ಕೊಳ್ರಿ. ಒಟ್ಟಾರೆ ಮಂತ್ರಾರ್ಥ ಏನು ಅಂತ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂತಂದ್ರ, ಸರಿ, ಮೂರು ಲೋಕಗಳನ್ನು ವ್ಯಾಪಿಸಿದ, ಮೂರು ಲೋಕಗಳನ್ನು ವ್ಯಾಪಿಸಿದ ಮೂರು ಲೋಕಗಳನ್ನು ವ್ಯಾಪಿಸಿರುವ ಪ್ರಕಾಶವಿರುವ ಪ್ರಕಾಶವಿರುವ ಮಿತ್ರನೇ ಮೊದಲಾದ ದೇವತೆಗಳಿಗೆ, ಮಿತ್ರನೇ ಮೊದಲಾದ ದೇವತೆಗಳಿಗೆ ಕಣ್ಣಿನಂತಿರುವ ಮತ್ತು ಮತ್ತು ಅವರಿಗೆ
ಒಡೆಯನಾಗಿ, ಅವರಿಗೆ ಒಡೆಯನಾಗಿ, ಕಾಮ ಹಾಕೊಂಡು ಚೇಷ್ಟಾಪ್ರದನಾಗಿ, ಕಾಮ ಹಾಕೊಂಡು ತಂದೆಯಾಗಿ, ಅವರಿಗೆ ತಂದೆಯಾಗಿ ಇರುವ ಸ್ಥಾವರ ಹಾಗೂ ಜಂಗಮಾತ್ಮಕವಾದ, ಸ್ಥಾವರ ಹಾಗೂ ಜಂಗಮಗಳೆನಿಸಿದ, ಸ್ಥಾವರ ಹಾಗೂ ಜಂಗಮವೆನಿಸಿದ ಈ ಜಗತ್ತಿನ ನಿಯಾಮಕನಾದ, ಈ ಜಗತ್ತಿನ ನಿಯಾಮಕನಾದ ಪರಮಚೇತನನಾದ ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನು ಪ್ರತಿ ಸೂರ್ಯೋದಯದಲ್ಲಿ ಉದಯಿಸುತ್ತಾನೆ. ಚಿತ್ರಂ ದೇವಾನಾಂ ಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಆಪ್ರಾದ್ಯಾವ ಪೃಥಿವೀ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಇತಿ. ಈ ಮಂತ್ರವನ್ನ ಸಂವಾದಿಯಾಗಿ ಕೊಟ್ಟು ಸೂರ್ಯನಲ್ಲಿ ಇದ್ದ ಪ್ರದ್ಯುಮ್ನ ಪ್ರತಿಯೊಬ್ಬ ಜೀವರನ್ನು ನಿಯಮಿಸುತ್ತಾನೆ, ಜಗತ್ತಿನ ನಿಯಾಮಕನಾಗಿದ್ದಾನೆ. ಯಾರು ಬ್ರಹ್ಮದೇವರಿಂದ ಉಪಾಸ್ಯನಾದ ಕಾಲಪುರುಷ ಮಹಾಪುರುಷ ಅಂತ ಕರೆಸಿಕೊಂಡ ಬ್ರಹ್ಮದೇವರು ಅವರಿಂದ ಸ್ವದೇಹದಲ್ಲಿ ಉಪಾಸ್ಯನಾದ ಪ್ರದ್ಯುಮ್ನ ಸೂರ್ಯಾಂತರ್ಗತನಾಗಿದ್ದು ನಮ್ಮೆಲ್ಲರ ನಿಯಮನವನ್ನ ಮಾಡ್ತಾನಂತ ಹೇಳ್ತಾರೋ ಆ ವಿಷಯಕ್ಕೆ ಸಂವಾದಿಯಾದ ಒಂದು ಮಂತ್ರವನ್ನ ಕೊಟ್ಟಿದ್ದಾರೆ. ಭಾಷ್ಯದಲ್ಲಿ ಅದರ ವಿವರಣೆಯನ್ನು ಕೊಡ್ತಿದ್ದಾರೆ. ನಾನು ಓದುತ್ತಿದ್ದೇನೆ. ಸಯೇವ ಆದಿತ್ಯಗೋ ವಿಷ್ಣು ಯಃ ಪ್ರದ್ಯುಮ್ನಾಭಿದೋ ಹರಿಹಿ. ಅವನೇ ಪರಮಾತ್ಮ, ಯಾರು ಪ್ರದ್ಯುಮ್ನ ಎಂದು ಕರೆಸಿಕೊಂಡಿದ್ದಾನಲ್ಲ, ಆದಿತ್ಯಗ ಸೂರ್ಯನಲ್ಲಿ ಇದ್ದಾನ. ಸಯೇವ ಸರ್ವದೇವೇ ದೇಹೇಶು ಚ ಅನಿರುದ್ಧ ತನುಸ್ಥಿತ. ಅವನೇ ಅನಿರುದ್ಧನಾಗಿ ಎಲ್ಲ ದೇಹದಲ್ಲಿದ್ದಾನೆ. ಸಂಕರ್ಷಣೋ ವಾಸುದೇವ ಇತ್ತೇಕಸ್ಸ ಚತುರ್ವಿಧ. ಒಬ್ಬನೇ ಆದರೂ ಸಂಕರ್ಷಣ ವಾಸುದೇವ ಅಂತ ತಿಳ್ಕೊಂಡು 4 ಹೆಸರಿಂದ ಕರ್ಸ್ಕೋತಾನ. ಅಂದ್ರೆ ಸೂರ್ಯನಲ್ಲಿದ್ದು ಆದಿತ್ಯನಾಗಿ, ದೇಹದಲ್ಲಿದ್ದು ಅನಿರುದ್ಧನಾಗಿ, ಗರುಡ ದೇವರಲ್ಲಿದ್ದು ಸಂಕರ್ಷಣನಾಗಿ, ಶೇಷದೇವರಲ್ಲಿದ್ದು ವಾಸುದೇವನಾಗಿ ಕರೆಸಿಕೊಳ್ತಾನ. ಪ್ರತಿ ಪುರುಷಮೇ ತಸ್ಮಾತ್ ಸ್ಥಿತೋ ವಿಷ್ಣುರ್ ನಿಯಾಮಕ. ಈ ಕಾರಣದಿಂದಲೇನೆ ಪ್ರತಿ ಪುರುಷರಲ್ಲೂ ವಿಷ್ಣು ನಿಯಾಮಕನಾಗಿದ್ದಾನೆ. ಆದಿತ್ಯಾದಿಶ್ಯ ಸ್ಥಿತ್ವ ದ್ಯೋತಕೋಸೋ ಪ್ರತಿ. ಶ್ರೀಮದಾಚಾರ್ಯರು ಆದಿತ್ಯನನ್ನ ಮುಂದೆ ಹೇಳಿದ್ರು. ಅದೊಂದು ಸಾಲ ಮುಂದೆ ಎಳ್ಕೊಂಡ್ರು. ಇನ್ನೊಂದೆರಡು ಎಲಿ ಮಾಡ್ರಿ ಮುಂದೆ ಅಂತಿರ್ತಾರಲ್ಲ, ಹಂಗ ಮಾಡಿದ್ರು. ಆದಿತ್ಯ ಒಬ್ಬನೇ ಅಲ್ಲ, ಆದಿತ್ಯ ಮೊದಲಾದವರಲ್ಲಿ ಅಂತ ಹೇಳಿದ್ರು. ಈಗ ಅಲ್ಲಿವರೆಗೆ ಮೂಲದಲ್ಲಿ ಇರಲಿಲ್ಲ, ಇಲ್ಲಿ ಹೇಳಿದ್ರು. ಸ್ಥಿತ್ವ ದ್ಯೋತಕೋಸೋ ಪ್ರತಿಯೊಬ್ಬರಲ್ಲೂ ತಾನು ದ್ಯೋತಕ ಅಂತ ಕರೆಸ್ಕೊಳ್ತಾನ. ಇನ್ನ ಸಚೇತನ ತಮತ್ವಾಧಿ ಚಿತ್ರಮಿತ್ಯಭಿಧೀಯತೆ. ಅವನಿಗೆ ಯಾಕೆ ಚಿತ್ರ ಅಂತ ಹೆಸರು? ಚೇತನ ತಮ, ಪರಮಚೇತನ, ಮುಖ್ಯತ್ವಾದ್ ಸರ್ವಚೇತನರಲ್ಲಿ ಮುಖ್ಯನಾಗಿದ್ದಾನೆ. ಅದರಿಂದ ನಮ್ಮ ಚಿತ್ರ ಅಂತ ಕರೆಸ್ಕೋತಾನ. ಸರ್ವದೇವಾನಾಂ ಅನನಾದೀಶಿತೃತ್ವತಃ. ಎಲ್ಲ ದೇವತೆಗಳ ಅನನ ಅಂದ್ರೆ ಚೇಷ್ಟೆ, ಈಶತೃತ್ವ ಅಂತನೋ ಶಬ್ದಕ್ಕ, ಒಡೆತನ, ಕರ್ತೃತ್ವ ಅನ್ನೋ ಶಬ್ದಕ್ಕ ತಂದೆಯ ಸ್ಥಾನೀಯ. ಅಪಿ ಅನೀಕಂ ಸ ಉದಯಿತ ಸೂರ್ಯ ಸ್ಥಿತೋ ಹರಿಹಿ. ಸೂರ್ಯನಲ್ಲಿದ್ದ ಭಗವಂತ ಹೀಗೆ ಉದಯಿಸ್ತಾನ. ಜ್ಞಾನದತ್ವಾಚ್ಚ ದೇವಾನಾಂ ಚಕ್ಷುರೇನೇನ ದರ್ಶನಾತ್. ದೇವತೆಗಳಿಗೆ ಜ್ಞಾನಪ್ರದ. ಯಾಕಂದ್ರೆ ಇವನಿಂದ ನೋಡ್ತಾರ. ಈ ಸೂರ್ಯನಲ್ಲಿ ಇದ್ದ ಭಗವಂತನಿಂದ ದೇವತೆಗಳು ಕಾಣ್ತಾರ. ಅದರಿಂದ ಅವ ಚಕ್ಷುಹು. ಆಪೂರಯತ್ ಸರ್ವಲೋಕಾನ್ ಪ್ರಕಾಶೇನ ಜನಾರ್ದನ. ತನ್ನ ಪ್ರಕಾಶದಿಂದ ಎಲ್ಲ ಲೋಕಗಳಲ್ಲಿ ತುಂಬಿಕೊಂಡಿದ್ದಾನ. ಆದಾನಾತ್ ಎಲ್ಲರನ್ನೂ ತನ್ನ ವಶದಲ್ಲಿ ತೆಗೆದುಕೊಳ್ತಾನ. ಸರ್ವಜೀವಾನಾಂ ಆದಾನಾತ್ ಎಲ್ಲ ಜೀವರನ್ನೂ ತನ್ನ ವಶದಲ್ಲಿ ತೆಗೆದುಕೊಳ್ತಾನ. ಅತೃತ್ವಾತ್ ಪ್ರಳಯೇಪಿಚ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಮತ್ತು ತಿಂತಾನ. ಅದಕ್ಕೆ ಆತ್ಮ ಅಂತ ಕರೆಸ್ಕೊಂಡಾನ. ಸಹ ಭಗವಾನ್ ಆ ಪರಮಾತ್ಮ ಜಗತಃ ಸ್ಥಾವರಶ್ಚ ಸ್ಥಾವರ ಜಂಗಮಾತ್ಮಕವಾದ ಜಗತ್ತಿಗೆ. ಮಂತ್ರ ಅರ್ಥ ಮುಗೀತು. ಇನ್ನು ಮುಂದೆ
ಶ್ರೀಮದಾಚಾರ್ಯರು ಆ ಉಪನಿಷತ್ತು ಅಂದ್ರೆ ವಾಯುದೇವರು ಹೇಳ್ತಾ ಹೊರಡ್ತಾರ. ಏತಾಂ ಅನುವಿಧಾಂ ಸಂಹಿತಾಂ ಸಂಧೀಯಮಾನ ಮನ್ಯ ಇತಿಹಸ್ಮಾಹ ಭಾದ್ವಃ. ಆ ವಾಯುದೇವರಂತಾರ ಈ ತರಹದಿಂದಿರುವಂತಹ ಸಂಹಿತೆ ಸಂಧೀಯಮಾನವಾದದ್ದು ಅಂತ ನಾನು ಅನ್ಕೊಳ್ತೇನೆ. ಪೂರ್ವವರ್ಣದಲ್ಲಿ ಮೂಲ ನಾರಾಯಣ, ಆಮೇಲೆ ಉತ್ತರ ವರ್ಣದಲ್ಲಿ ಇದು ಯಾರವರು ಸಮಸ್ತ ಭಗವದ್ ರೂಪಗಳು, ಮಧ್ಯದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ಎನ್ನುವಂತಹ ಸಂಹಿತಾ ರೂಪವನ್ನ ನಾನು ಉಪಾಸನೆ ಮಾಡ್ತೇನೆ. ಏತಾಂ ಹೇಮ ಬಹೃಚಾ ಮಹತ್ಯುಕ್ತೆ ಮೀಮಾಂಸತೆ. ಇದೇ ಸಂಹಿತೆಯನ್ನೇ ಬಹೃಚಾಹ ಋಗ್ವೇದಿಗಳು ಮಹತಿ ಉಕ್ತೆ ಬೃಹತಿ ಸಹಸ್ರದಲ್ಲಿ ಮೀಮಾಂಸತೆ ಚರ್ಚೆ ಮಾಡ್ತಾರ. ಏತಂ ಅಗ್ನೌ ಅಧ್ವರ್ಯವಃ. ಯಜುರ್ವೇದಿಗಳು ಅಗ್ನಿಯಲ್ಲಿ ಆಹುತಿ ಹಾಕುವಾಗಲೂ ಇದನ್ನೇ ಚಿಂತನೆ ಮಾಡ್ತಾರ. ಏತಂ ಮಹಾವ್ರತೆ ಛಂದೋಗಾಹ. ಇದನ್ನೇ ಮಹಾವ್ರತದಲ್ಲಿ ಸಾಮವೇದಿಗಳು ಸಾಮವೇದವನ್ನ ಮಾಡುವಾಗ ಹೇಳ್ತಾರ. ಏನಂತ? ಇದೇ ಸಂಹಿತ ಪೂರ್ವವರ್ಣ, ಉತ್ತರವರ್ಣ, ಮಧ್ಯವರ್ಣ, ಮೂಲರೂಪಿ ನಾರಾಯಣ, ಅನಂತ ಅವತಾರಗಳು, ಮಧ್ಯದಲ್ಲಿದ್ದ ಚತುರ್ವರ್ಣ ಚತುರ್ಮೂರ್ತಿಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಏತಮಸ್ಯಾಂ ಏತಂ ದಿವಿ ಏತಂ ವಾಯೌ ಏತಮಾಕಾಶಂ ಏತಮಪ್ಸ್ವೇತಂ ಓಷಧಿ ಶ್ವೇತಂ ವನಸ್ಪತಿ ಶ್ವೇತಂ ಚಂದ್ರಮಸಿ ಏತಂ ನಕ್ಷತ್ರೇಷು ಏತಂ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಎಲ್ಲದರಲ್ಲಿ ಅವನೇ ಇದ್ದಾನೆ. ಎಲ್ಲಿ? ಏತಮಸ್ಯಾಂ ಏತಂ ದಿವಿ, ಈ ಭೂಮಿಯಲ್ಲಿದ್ದಾನ, ದಿವಿ ಸ್ವರ್ಗದಲ್ಲಿದ್ದಾನ. ಏತಂ ವಾಯೌ, ವಾಯುವಿನಲ್ಲಿದ್ದಾನ. ಏತಮಾಕಾಶ, ಆಕಾಶದಲ್ಲಿದ್ದಾನ. ಏತಮಪ್ಸು, ನೀರಿನಲ್ಲಿ. ಓಷಧೀಷು, ವನಸ್ಪತಿಷು. ಚಂದ್ರಮಸಿ. ಏತಂ ನಕ್ಷತ್ರೇಷು ಸರ್ವೇಷು ಭೂತೇಷು, ಎಲ್ಲ ಭೂತಗಳಲ್ಲಿ. ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಬ್ರಹ್ಮ ಅಂತ ಕರೀತಾರವನನ್ನ. ಸರಿಯಾತ ಗೊತ್ತದೆ, ಎಲ್ಲ ಕಡೆಗೆ ವ್ಯಾಪ್ತನಿದ್ದಾನ ಎಂಬುದನ್ನ ಪಂಚಭೂತಗಳಲ್ಲಿ, ನಕ್ಷತ್ರಗಳಲ್ಲಿ, ಚಂದ್ರನಲ್ಲಿ, ಔಷಧಿಗಳಲ್ಲಿ ಅಂತ ಹೇಳಿ ಒಂದು ಸ್ವಾರಸ್ಯ ಹೇಳ್ತಾರೆ. ಏನು? ಸಯೇಷ ಸಂವತ್ಸರ ಸಮ್ಮಾನ. ವಿಶೇಷ ಏನು ಅಂದ್ರೆ ಸಯೇಷ ಸಂವತ್ಸರ ಸಮ್ಮಾನ. ಆ ಸಂವತ್ಸರಕ್ಕೆ ಅಧಿಪತಿಯಾದ ಬ್ರಹ್ಮ ಏನಿದ್ದಾನಲ್ಲ, ಅವನಿಗೆ ಸಮಾನವಾದ ರೂಪಗಳಿವೆ ಪರಮಾತ್ಮನಿಗೆ ಅಂತ ಒಂದು ಮಾತು ಬಂದ್ಬಿಡ್ತೀವಿ ವೇದದಲ್ಲಿ. ಏನ್ ಹಂಗಂದ್ರ ಅರ್ಥ ಆಗಿಲ್ಲಲ್ಲ. ಅಲ್ಲಲ್ಲ, ಹಂಗಂದ್ರೆ ಹೆಂಗ ಅರ್ಥ ಆಗಿಲ್ಲ ನಮಗ. ಬ್ರಹ್ಮದೇವರ ಮೂರ್ತಿಗಳು ಎಷ್ಟವ ಸಮಾನ ಮೂರ್ತಿಗಳವ ಅಂದ್ರೆ ಏನರ್ಥದಕ್ಕ ಅಂದ್ರೆ ಬ್ರಹ್ಮದೇವರ ಅನಂತ ರೂಪಗಳವ. ಎಷ್ಟವ? ಬ್ರಹ್ಮದೇವರು ಅನಂತ ರೂಪಗಳವ. ಅನಂತ ರೂಪದಲ್ಲಿ ಬ್ರಹ್ಮದೇವರು ವಾಯುದೇವರಿದ್ರೆ ಅನಂತ ರೂಪದಿಂದ ಭಗವಂತನಿದ್ದಾನೆ. ತುಂಬಾ ಹೊಸ ಅಂಶ. ಏನು ಅಂದ್ರೆ ವಾಯುದೇವರಿಗೆ ಅನಂತ ರೂಪಗಳಿವೆ ಅನ್ನುವಂಥದ್ದು ಒಂದು ಹೊಸ ಅಂಶ, ಬ್ರಹ್ಮದೇವರಿಗೆ ಒಂದು ಅನಂತ ರೂಪಗಳಿವೆ ಅನ್ನುವಂಥದ್ದು ಹೊಸ ಅಂಶ. ನಾವು ಕೇಳಿರ್ತೇವೆ, ಆದ್ರೆ ಈ ಸಂದರ್ಭದಲ್ಲಿ ನೆನಪು ಬರೋದಿಲ್ಲ ಅಷ್ಟೇ. ಪ್ರಾತಃ ಸಂಕಲ್ಪಕ್ಕೆ ಹೇಳಿ ನೆನಪಾಗ್ತದೆ ಎಲ್ಲ ಮತ್ತೆ. ಅನಂತ ಜೀವಸ್ಥಿತ ಅನಂತ ರೂಪ ನಿಯಾಮಕ ಅಂತದ ಇಲ್ಲಿದೆ. ಅದು ಅನಂತ ರೂಪಗಳು. ವಾಯುದೇವರಿಗೆ ಅನಂತ ರೂಪಗಳು, ಬ್ರಹ್ಮದೇವರಿಗೆ ಅನಂತ ರೂಪಗಳು. ಆ ಅನಂತ ರೂಪಗಳಲ್ಲಿ ವಾಯುದೇವರ ಅನಂತ ರೂಪಗಳಿಗೆ ಸಮಾನವಾಗಿ ಅನಂತ ರೂಪಗಳು ಪರಮಾತ್ಮ ಇಟ್ಟುಕೊಂಡಾನೆ. ಹಿಂಗ್ಯಾಕೆ ಹೇಳ್ಬೇಕ್ರಿ ಎಚ್ಚರ? ಸಣ್ಣವಾಗ್ಲಿಲ್ಲ ನಾವು ಉಲ್ಟಾ ಹೇಳಿ ಬರುದಿಲ್ರಿ. ಭಗವಂತನ ಅನಂತ ರೂಪಗಳಿಗೆ ವಾಯುದೇವರ ಅನಂತ ರೂಪಗಳು ಅಂತ ಹೇಳಿ ಬರುದಿಲ್ಲ, ಉಲ್ಟಾ ಹೇಳ್ಬೋದು. ವಾಯುದೇವರ ಅನಂತ ರೂಪಗಳಿಗೆ ಭಗವಂತನ ಅನಂತ ರೂಪಗಳನ್ನ ಹೇಳ್ಬೇಕು. ಯಾಕೆ ಹಂಗೆ ಹೇಳ್ಬೇಕು ಅಂದ್ರೆ, ಇಲ್ಲ ಅಂದ್ರೆ ಭಗವಂತನ ಸಮ ಆಗ್ಬೇಕಾಗ್ತದೆ. ಈಗ ಭಗವಂತ ಕಾರುಣ್ಯದಿಂದ ಕೆಳಗಿಳಿದು ಬಂದಾನ ಅಂತ ಆಗ್ತದೆ, ವ್ಯತ್ಯಾಸದ. ಅದಕ್ಕೆ ಇದಕ್ಕೆ ತಿಳಿಲಿಲ್ಲ ಅಂದ್ರೆ ಚಲೋ ಆಯ್ತು, ಮುಂದೆ ಹೋಗಣಂತ. ಅದಕ್ಕೇನಾಯ್ತು ಅಂದ್ರೆ ಸಯೇಷ ಸಂವತ್ಸರ ಸಮ್ಮಾನ. ಇವನು ಭಗವಂಚಾರ್ಯಾರು ಪರಮಾತ್ಮ ಬ್ರಹ್ಮದೇವರ ಅನಂತ ರೂಪಗಳಿಗೆ ಸಮಾನಾಗಿದ್ದಾನೆ. ಹೆಂಗಿದ್ದಾನವ? ಚಕ್ಷುರ್ಮಯ ಪೂರ್ಣ ನೋಡ್ತಾನ, ಶ್ರೋತ್ರಮಯ ಪೂರ್ಣ ಕೇಳಿಸ್ಕೋತಾನ, ಛಂದೋಮಯ ಸತ್ಯ ಸಂಕಲ್ಪ ಆಗ್ಯಾನ, ಮನೋಮಯ ಸರ್ವಜ್ಞಾಗ್ಯಾನ, ವಾಂಗ್ಮಯ ಚಂದ ಮಾತಾಡ್ತಾನ, ಆತ್ಮ ಸ್ವಾಮಿಯಾಗಿದ್ದಾನ. ಸಹಾಯ ಏವಂ ಏತಂ ಸಂವತ್ಸರ ಸಮ್ಮಾನಂ ಚಕ್ಷುರ್ಮಯಂ ಶ್ರೋತ್ರಮಯಂ ಛಂದೋಮಯಂ ಮನೋಮಯಂ ವಾಂಗ್ಮಯಂ ಆತ್ಮಾನಂ ಪರಸ್ಮೈ ಶಂಸತಿ. ಭಾರಿ ವಿಚಿತ್ರ. ಈ ಪರಸ್ಮೈ ಅನ್ನೋ ಶಬ್ದಕ್ಕೆ ಅಯೋಗ್ಯರಿಗೆ ಅಂತ ಅರ್ಥ. ಬರೆದಿಟ್ಕೊಳ್ರಿ ಅಲ್ಲಿ, ಪರಸ್ಮೈ ಅನ್ನೋ ಶಬ್ದಕ್ಕೆ ಅಯೋಗ್ಯರಿಗೆ ಅಂತ ಒಂದರ್ಥ. ಯಾರು ಹೀಗೆ ಬ್ರಹ್ಮದೇವರ ಅನಂತ ರೂಪಗಳಿಗೆ ಸಮಾನವಾದ ಅನಂತ ರೂಪವುಳ್ಳವನು, ಪೂರ್ಣ ನೋಡುವ ಶಕ್ತಿ, ಪೂರ್ಣ ಕೇಳುವ ಶಕ್ತಿ, ಸತ್ಯ ಸಂಕಲ್ಪ, ಪೂರ್ಣ ಜ್ಞಾನಿ, ಒಳ್ಳೆ ಮಾತಾಡುವನು ಸ್ವಾಮಿ ಅನ್ನುವ ಈ ರಹಸ್ಯವನ್ನು, ಇದೇನು ಸಂಹಿತೋಪಾಸನೆಯ ರಹಸ್ಯ ಅದ, ಇದನ್ನು ಪರಸ್ಮೈ ಶಂಸತಿ ಅಯೋಗ್ಯನಿಗೆ ಹೇಳಿದರೆ ಆಗಲ್ಲ. ಅಯೋಗ್ಯರಿಗೆ ಹೇಳಿಬಿಟ್ಟರೆ ದುಗ್ಧದೋಹಾಹ ಅಸ್ಯ ವೇದಾಹ ಭವಂತಿ. ಇವನೇನು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿದ್ದಾನಲ್ಲ ಅದೆಲ್ಲ ಹಾಲು ಕೊಡುವುದನ್ನ ನಿಲ್ಲಿಸಿದ ಆಕಳಿನಂತೆ ಬರಡು ಆಗಿ ಹೋಗ್ತದೆ. ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ನೀವು ಕೊಟ್ಟ ಶಾಸ್ತ್ರ ಬರಡು ಆಕಳ ಆದಂಗೆ ಆಗಿ ಹೋಗ್ತಾರೆ. ಇನ್ನು ಮುಂದೆ ಹಾಲು ಹಿಂಡಂಗೆ ಇಲ್ರಿ ಅದು. ಯಾರು ಅಂತ ಆಕಳ ದಾನ ಕೊಟ್ಟವರು? ಬರಡಾದ ಆಕಳ. ಉದ್ದಾಲಕರು ನಚಿಕೇತನ ಅಪ್ಪ ಅಂತ ಆಕಳ ದಾನ ಕೊಟ್ಟಿದ್ರಂತ. ಆ ಆಕಳದ ಪರಿಸ್ಥಿತಿ ಆಗ್ತದೆ ನಾವು ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ. ನಮ್ ಶಾಸ್ತ್ರ
ಅದಕ್ಕೆ ಅಯೋಗ್ಯರಿಗೆ ಶಾಸ್ತ್ರೋಪದೇಶ ಮಾಡಬಾರದು, ಮಾಡಿದರೆ ಶಾಸ್ತ್ರ ದುಗ್ಧ ದೋಹ, ಹಾಲು ಕೊಡೋದು ನಿಲ್ಲಿಸಿದ ಆಕಳಿನ ಪರಿಸ್ಥಿತಿ ಬರ್ತದೆ. ಅಷ್ಟೇ ಅಲ್ಲ, ನ ತಸ್ಯ ಅನೂಕ್ತೇ ಭಾಗೋ ಅಸ್ತಿ. ಹೇಳಿದ ಪಾಠದ ಪುಣ್ಯ ಇನ್ನು ತಾ ಓದಿದ ಪಾಠದಲ್ಲ, ಅದರದ್ದು ಫಲ ಬರೋದಿಲ್ಲ ಅಂತ. ಅನೂಕ್ತೇ ಭಾಗ ತಸ್ಯ ಭಾಗ ನಸ್ತಿ. ಅನೂಕ್ತೆ ಅಂದ್ರೆ ಗುರುಮುಖೇನ ತಾನು ಅಧ್ಯಯನ ಮಾಡಿದಾಗ ಬಂದ ಪುಣ್ಯ, ಅದು ಢಮಾರ್. ಅದು ಢಮಾರ್ ಅಷ್ಟ ಕೆಲಸ. ಅನೂಕ್ತ ಅಂದ್ರೆ ಅನುಚ್ಚಾರಣ. ಅನೂಕ್ತ ಗುರುಗಳು ಹೇಳಿದ ಕ್ರಮವಾಗಿ ಹೇಳುವುದು. ಆ ಗುರುಗಳು ಹೇಳಿದ ಕ್ರಮವಾಗಿ ಹೇಳುವಂತಹದ್ದೇನದ ಅಲ್ಲ ಅದು ಅದು ಕೂಡ ಬರುವುದಿಲ್ಲ. ಈಗ ನಾ ನಿಮಗೆ ಪಾಠ ಹೇಳಿಕತ್ತೀನಿ, ಇದಕ್ಕೊಂದು ನನಗೆ ಪುಣ್ಯದ. ನಾನು ಗುರುಗಳ ಕಡೆಯಿಂದ ಅಧ್ಯಯನ ಮಾಡಿ ಅದಕ್ಕೊಂದು ಪುಣ್ಯದ. ಇವೆರಡೂ ಪುಣ್ಯ ಕಳ್ಕೋಬೇಕು ಒಂದ ಕ್ಷಣದಾಗ ಅಂದ್ರೆ ಅಯೋಗ್ಯರಿಗೆ ಪಾಠ ಹೇಳ್ಬೇಕಷ್ಟೇ, ಬೇರೆ ಏನು ಮಾಡಬಾರ್ದು, ಕಷ್ಟನೇ ಪಡಬಾರ್ದು. ಅಯೋಗ್ಯರನ್ನು ಕೂಡಿಸಿ ಪಾಠ ಹೇಳ್ಬಿಟ್ರೆ ನ ವೇದ ಸುಕೃತಸ್ಯ ಪಂಥಾನಂ. ಸುಕೃತಸ್ಯ ಪಂಥಾನಂ ಏನಪ್ಪಾ? ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡ್ ಬಂದಿದ್ದೀಯಾ, ಹೋಗಿ ಯಮುನಾ ಸ್ನಾನ ಮಾಡಿ ಬಂದಿದ್ದೀಯಾ, ಹೋಗಿ ಕೃಷ್ಣಾ ಸ್ನಾನ ಮಾಡಿ ಬಂದಿದ್ದೀಯಾ, ಯಜ್ಞ ಮಾಡಿದ್ದೀಯಾ, ದಾನ ಮಾಡಿದ್ದೀಯಾ, ಆ ಎಲ್ಲ ಪುಣ್ಯ ಗೋವಿಂದ. ಸುಕೃತಸ್ಯ ಪಂಥಾನಂ ನ ವೇದ. ಪುಣ್ಯದ ಹಾದಿಯನ್ನ ಅವ ಹಿಡಿಯಲಿಲ್ಲ. ಚಂದ ಆತ್ ನೋಡ್ರಿ, ಎಷ್ಟ್ ಚಂದ ಆತ್. ಬಹಳ ಸಂತೋಷದ ಸುದ್ದಿ ಹೇಳಿದ್ರು. ಅಯೋಗ್ಯರಿಗೆ ಪಾಠ ಹೇಳಿದ್ರೆ ಎಷ್ಟ್ ಚಂದ ಆಗ್ತದೆ ಅಂತ. ಅದಕ್ಕೆ ಏನು ಅಂತಂದ್ರ ಅನಾವಿಷ್ಕುರ್ವನ್ ಅನ್ವಯಾತ್ ಓಂ ಸೂತ್ರ, ಬ್ರಹ್ಮಸೂತ್ರ. ಅನಾವಿಷ್ಕುರ್ವನ್, ನೀವು ನಿಮ್ಮ ಶಾಸ್ತ್ರವನ್ನ ಜಗತ್ತಿನ ತುಂಬ ಹರಡಿಸ್ಬೇಕು ಅಂತ ತಿಳ್ಕೊಂಡು ಉಪದೇಶ ಮಾಡ್ಕೋತ ಹೊರಟ್ರೆ ಅಯೋಗ್ಯಾನಾಪಿ ಸ್ವೀಕಾರ ಪ್ರಾಪ್ತೇ. ಅಯೋಗ್ಯರು ಕೇಳಿ ಹೇಳ್ಯಾರ, ಅದಕ್ಕೆ ಎಲ್ಲಾರ್ಗು ಹೇಳ್ಕೋತ ಹೋಗ್ಬೇಡ್ರಿ, ಯೋಗ್ಯರಿಗೆ ಮಾತ್ರ ಹೇಳ್ರಿ ಅಂತ ತಿಳಿದುಕೊಂಡು ವೇದವ್ಯಾಸದೇವರು ಸೂತ್ರ ಹೇಳ್ಯಾರ. ಇತಿ ಇಲ್ಲಿಗೆ ಈ ಭಾಗ ಮುಗೀತು. ಇದರ ಮುಂದ ಭಾಷ್ಯ ಅದ, ಅದನ್ನ ಹೇಳೋಕ್ಕಿಂತ ಮೊದಲು ಏವಂ ಚತುರ್ವಿಧೋ ವಿಷ್ಣು ಸಂಹಿತಾ ದೇವತಾ ಯದ. ಹೀಗೆ 4 ವಿಧನಾದ ಭಗವಂತ ಸಂಹಿತಾ ದೇವತಾ ಜ್ಞಾನ. ಸಂಹಿತಾ ದೇವತಾ ಅಂದ್ರೆ ಸಂಧಿ. ಸಂಹಿತಾ ಅನ್ನೋ ಶಬ್ದಕ್ಕೆ ಸಂಧಿ. ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವತಾ ವಾಸುದೇವ ಅನ್ನೋನು ಸಂಧಿಯ ದೇವತಾ ಜ್ಞಾನ. ಜ್ಞಾಯತೆ ಪೂರ್ವವರ್ಣಸ್ಯ ರೂಪಂ ನಾರಾಯಣಾಭಿಧಂ. ಪೂರ್ವವರ್ಣಕ್ಕೆ ಮೂಲ ರೂಪದ ನಾರಾಯಣ. ಪ್ರಾದುರ್ಭಾವ ಸಮಸ್ತಾಶ್ಚ ಚರಮಾರ್ಣಸ್ಯ ದೇವತಾಗ. ಇನ್ನು ಕೊನೆಯ ವರ್ಣಕ್ಕೆ ಯಾರಪ್ಪ ಅಂದ್ರೆ ಎಲ್ಲ ಭಗವದ್ ರೂಪಗಳು. ಅದಕ್ಕೆ ಹೇಳಿದ್ ನಾನು, ಪೂರ್ವವರ್ಣಕ್ಕೆ ಮೂಲ ರೂಪ ನಾರಾಯಣ, ಸಂಧಿಯಲ್ಲಿ ಚತುರ್ಮೂರ್ತಿಗಳು, ಉತ್ತರ ವರ್ಣದಲ್ಲಿ ಸರ್ವ ಭಗವದ್ ರೂಪಗಳನ್ನು ನಿನ್ನೆ ಬರೆಸಿಬಿಟ್ಟಿನಿ ಅದನ್ನ. ಪ್ರಾದುರ್ಭಾವ ಸಮಸ್ತಸ್ಯ ಸಮಸ್ತಾಶ್ಚ ಚರಮಾರ್ಣಸ್ಯ ದೇವತಾಗ ತದಾತು ಸಂಹಿತಾಂ ಸಮ್ಯಂಗ್ ಮನ್ಯೇಹಂ ಸಂಧಿತಾಮಿತಿ. ವಾಯುದೇವರಂತಾರೆ, ಹಿಂಗ ತಿಳಿದು ಉಪಾಸನೆ ಮಾಡಿದ್ರೆ ಖರೆ ಉಪಾಸನೆ ಮಾಡಿದಂಗ ನಾ ಅನ್ಕೋತೀನಿ. ಹಿಂಗ ತಿಳಿದು ಉಪಾಸನೆ ಮಾಡಿದ್ರೆ ಖರೆ ಉಪಾಸನೆ ಮಾಡಿದಂಗ ನಾ ಅನ್ಕೋತೀನಿ ಅಂತ ವಾಯುದೇವರು. ಆಹ ವಾಯುರಿಮಂ ವಿಷ್ಣುಂ. ವಾಯು ಆಹ, ವಾಯುದೇವರು ಹಿಂಗೆ ಹೇಳಿದರು. ಇಮಂ ವಿಷ್ಣುಂ ಬೃಹತ್ಯುಕ್ತಸ್ಯ ದೇವತಾಂ. ಈ ಭಗವಂತೇನಿದ್ದಾನ ಬೃಹತಿ ಉಕ್ತಸ್ಯ, ಶಸ್ತ್ರ ಮಂತ್ರಗಳಲ್ಲಿ ಶ್ರೇಷ್ಠವಾದ ಬೃಹತಿ ಮಂತ್ರದಲ್ಲೂ ಅವನೇ ದೇವತೆಯಾಗಿದ್ದಾನೆ. ಮಹಾವ್ರತಾಖ್ಯ ಸ್ತೋತ್ರಸ್ಯ, ಮಹಾವ್ರತದ ಸ್ತೋತ್ರ ಅವನೇ. ಮಹಾವ್ರತದಲ್ಲಿ ಮಾಡುವಂತಹ ಸ್ತೋತ್ರ ಬೃಹತಿ ಶ್ರೇಷ್ಠ ಶಸ್ತ್ರಮಂತ್ರ ಅದರಲ್ಲಿದ್ದಾನೆ. ದೇವತಾ ಚೇಷ್ಟಕಾನಾಂಚ ದೇವತಾಂ. ಎಲ್ಲಾ ದೇವತೆಗಳ ಚೇಷ್ಟೆಯನ್ನ ಅವರಲ್ಲಿದ್ದು ಚಟುವಟಿಕೆಯನ್ನುಂಟು ಮಾಡಿಸ್ತಾನೆ. ಏತಮೇವ ಅಖಿಲ ಜಗದ್ವ್ಯಾಪ್ತಂ ಪೂರ್ಣ ಗುಣಾತ್ಮಕಂ. ಇವನೇ ಸಂಪೂರ್ಣ ಜಗತ್ತಿನ ವ್ಯಾಪಿಸಿದ್ದಾನೆ, ಪೂರ್ಣ ಗುಣ ಸ್ವರೂಪನಾಗಿದ್ದಾನೆ. ಸಂವಸದ್ ರತಿದಾತೃತ್ವಾತ್ ಬ್ರಹ್ಮ ಸಂವತ್ಸರಾವಿಧ. ಬ್ರಹ್ಮದೇವರಿಗೆ ಸಂವತ್ಸರ ಅಂತ ಹೆಸರಂತ. ಯಾಕ? ಸಂವಸದ್ ರತಿದಾತೃತ್ವಾತ್, ಕಾಲದಲ್ಲಿ ಇದ್ದು ವಾಸ ಮಾಡ್ತಾ ರತಿಪ್ರದರಾಗಿದ್ದಾರೆ. ಆ ಕಾಲ ನಮಗೆ ಆಪ್ಯಾಯಮಾನ ಅನಿಸುವಂಗ್ ಮಾಡಿಟ್ಟಿರ್ತಾರೆ. ಆಹಾ, ಇಷ್ಟೊತ್ತು ಸಂಧ್ಯಾವಂದನೆ ಆತ್ ನೋಡಪ್ಪ, ಎಷ್ಟು ಆನಂದ ಆತು, ಇಷ್ಟೊತ್ತು ದೇವರ ಪೂಜೆ ಆತ್ ನೋಡಪ್ಪ, ಎಷ್ಟು ಆನಂದ ಆತು ಅಂತ ಕಾಲದಲ್ಲಿ ವಾಸ ಮಾಡ್ತಾ ನಮಗೆ ರತಿಪ್ರದರಾಗಿದ್ದಾರೆ. ಬ್ರಹ್ಮ ಸಂವತ್ಸರಾಭಿಧ. ನಿಯಾಮಕ ಸಜೀವಾನಾಂ ಸರ್ವೇಷಾಂ ಪ್ರಭುರೀಶ್ವರ. ಆ ಬ್ರಹ್ಮದೇವರು ಎಲ್ಲ ಜೀವರಿಗೂ ನಿಯಾಮಕರಾಗಿದ್ದಾರೆ, ಪ್ರಭುಗಳಾಗಿದ್ದಾರೆ. ಅನಂತಮೂರ್ತಿ ಬ್ರಹ್ಮ ಅಸೌ ಅನಂತ ಜಗದಾಸ್ಥಿತ. ಅನಂತಮೂರ್ತಿಯಾಗಿ ಈ ಬ್ರಹ್ಮ ಅನಂತ ಜಗತ್ತಿನಲ್ಲಿದ್ದಾನ. ನಿಯಾಮಕಸ್ತಸ್ಯ ವಿಷ್ಣು. ಅವನಿಗೆ ನಿಯಾಮಕನಾದ ಭಗವಂತನು ತಾವದ್ರೂಪೇಶ ಸಂಸ್ಥಿತ, ಅನಂತ ರೂಪಗಳಲ್ಲಿ ಇದ್ದಾನೆ. ತತ್ ಸಂವತ್ಸರ ಸಮ್ಮಾನ ಸ ವಿಷ್ಣು ಪರಮೇಶ್ವರ. ಅದಕ್ಕೆ ಸಂವತ್ಸರ ಸಮ್ಮಾನ ಅಂತ ಬ್ರಹ್ಮನ ಅನಂತ ರೂಪಗಳಿಗೆ ಸಮಾನವಾದ ಅನಂತ ರೂಪಗಳು ಇದ್ದವನು ಪರಮಾತ್ಮ ಅಂತ ತಿಳಿಸಿದ್ದಾರೆ. ಮುಗೀತು, ವಿಷಯ ಗೊತ್ತಾತ್ ನಮಗೀಗ. ವಿಷಯ ಕೇಳಿದ್ದದ ಶ್ಲೋಕದಲ್ಲಿ ಓದಿದ್ದೀವಿ ಅಷ್ಟೇ. ಸಂವತ್ಸರ ಎನ್ನುವ ಹೆಸರು ಚತುರ್ಮುಖನಿಗೆ ಯಾಕೆ ಅಂದ್ರೆ ಸಂವಸದ್ ರತಿದಾತೃತ್ವಾತ್. ಅವ ಎಲ್ಲಿ ವಾಸ ಮಾಡ್ತಾನ ಅಲ್ಲಿ ಸಂತೋಷ ಉಂಟು ಮಾಡ್ತಾನೆ. ಇದ ಆ ವಸ್ತುವಿನ ಕ್ವಾಲಿಟಿ ಅದು. ವಾಯುದೇವರು ಬ್ರಹ್ಮದೇವರು ವಾಸ ಮಾಡಿದ್ರೆ ಆ ವಾಸ ಮಾಡಿದ ಸ್ಥಳದಲ್ಲಿ ಆನಂದ ಇರಬೇಕು, ಸುಖ ಇರಬೇಕು. ನಾವೆಲ್ಲ ಒಂದು 10 ನಿಮಿಷ ಕೂತ್ ಎದ್ದು ಹೋದ್ರೆ ಸಾಕು, ಜನ ಅನ್ಕೋತಿರ್ತಾರೆ ಹೋದ್ನಪ್ಪ ನಿಶ್ಚಿಂತೆ ಆತಂತು ಅಂತ ತಿಳ್ಕೊಂಡು ಅಂತಿರ್ತಾರೆ. ಅಂದ ಇಲ್ಲ ಏನಾಗ್ತಿರ್ತದ್ರಿ, ಅಷ್ಟು ತ್ರಾಸ ಆಗ್ತಿರ್ತದೆ, ಇರಿಟೇಟ್ ಆಗ್ತಿರ್ತದೆ.
10 ನಿಮಿಷ ಕೂತಿದ್ನಪ್ಪ, 10 ನಿಮಿಷ ಕೂತ್ರೆ ಇಷ್ಟು ಬರೀ ತ್ರಾಸ ಆತ್ ನಮಗೆಲ್ಲರ. ಇನ್ನು ನಾವು ತಾಸುಗಟ್ಲೆ ಕೂತಿದ್ರೆ ಹೆಂಗ ಆಗ್ಬೇಡ ಅಂತ ಹೆಂಗ್ ಅನಿಸ್ತದೋ ಇದು ವ್ಯತಿರೇಕ ವ್ಯಾಪ್ತಿ ದೃಷ್ಟ ಅಂತ. ಅನ್ವಯ ವ್ಯಾಪ್ತಿ ಒಳಗೆ ಹೆಂಗ ಅಂದ್ರೆ ಅವರಿದ್ರೆ ಏನ್ ಆನಂದ, ಇನ್ನೂ ಒಂದು 10 ನಿಮಿಷ ಕೂಡ್ಲಿ ಅಂತ ಅನಿಸ್ತದ ಅಂತ. ಹಂಗ ಸಂವತ್ಸರ ಸಂವಸದ್ ರತಿದಾತೃತ್ವ. ಇನ್ನು ತೆಳಗಡೆಗೆ ಶ್ರೀಮದಾಚಾರ್ಯ ಅಂತಾರ, ಯಯೇನಂ ಭಕ್ತೃ ವಕ್ತಿ ಅಯೋಗ್ಯೇಭ್ಯ, ಯಾರು ಏನಂ ಈ ಪರಮಾತ್ಮನನ್ನು ಅಯೋಗ್ಯೇಭ್ಯ ವಕ್ತಿ ಅಯೋಗ್ಯರಿಗೆ ಹೇಳ್ತಾನೋ ಏನಾಗ್ತದ ಅಂತ ಹೇಳ್ಬಿಟ್ಟಿವಿ. ಈಗ ಅವನ್ ವೇದ ಕೆಟ್ಟ ಹೋಗ್ತಾವ, ಒಂದು ಫಲ ಬರಂಗಿಲ್ಲ ಅಂತೆಲ್ಲ ಹೇಳಿದ್ವಲ್ಲ, ಅದನ್ನ ವಿವರಣೆ ಈಗ. ಯೋ ಅಥ ಚೈನಂ ಮಹಾವ್ರತೆ ಕರ್ಮಣಿ ಆಚಾರ್ಯತೋ ಅನ್ಯಸ್ಯ ಸಂಶಯತ ಪಿತೃತೋ ಮಾತ್ರತೋ ವಾ, ಅಥವಾ ಅಯೋಗ್ಯನಿಗೆ ಹೋಮ ಮಾಡಿಸ್ತಾನು. ಅಯೋಗ್ಯನಿಗೆ ಪಾಠ ಹೇಳಿಸೋದೊಂದು, ಅಯೋಗ್ಯನ ಪೌರೋಹಿತ್ಯ ಮಾಡಿಸೋದೊಂದು, ಎರಡೂ ಕೂಡ ಹಾನಿಕಾರಕ. ಮಾಡಬಾರ್ದು. ಹಣದ ಆಸೆಗೆ ಬಿದ್ದು, ಇನ್ಯಾವುದೋ ಬಲವಂತಕ್ಕೆ ಬಿದ್ದು ಅಯೋಗ್ಯರಿಗೆ ಪಾಠ ಹೇಳೋದು, ಪುರೋಹಿತಿಗೆ ಮಾಡಿಸೋದು ಮಾಡ್ಲೇಬಾರ್ದು. ಇಲ್ರಿ ಆಚಾರ್ಯ ಕಾಲ ಕೆಟ್ಟ ಹೋಗ್ಯದ, 2 ರೂಪಾಯಿ ಹೆಂಗ್ ಬರ್ಬೇಕು ಅಂತ ಕೇಳಿದ್ರೆ ಅದ್ ನಿಧಿ ಇಟ್ಕೊಂಡು ಅದನ್ನ ಅಯೋಗ್ಯರಿಗೆ ಉಪದೇಶ ಮಾಡಿ ಅದರಿಂದ 2 ರೂಪಾಯಿ ತಗೊಳ್ಳೋದು ಅಂದ್ರೆ ಎಷ್ಟು ಮೂರ್ಖತನದ ಪರಮಾವಧಿ. ಮಾಡಬಾರ್ದು ಅಂತ ಬೈತದ ಶಾಸ್ತ್ರ. ಆದ್ರೆ ನಾವು ಶಾಸ್ತ್ರದ ಮಾತನ್ನ ಕಿವಿಗೆ ಹಾಕೊಳ್ಳೋ ಮಂದಿ ಅಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ. ಪಾಪ ಅದಕ್ಕೆ ನಾವು ಯಾರ ಮಾತು ಕಿವಿಗೆ ಹಾಕೊಂಡಿವ್? ನಾವು ಸ್ವಂತ ಹಡದ ಅಪ್ಪನ ಮಾತ ಕಿವಿಗೆ ಹಾಕೊಳ್ಳಿಲ್ಲ, ಅವನ ಮಾತು ಕಿವಿಗೆ ಹಾಕೊಳ್ಳಿಲ್ಲ, ಈ ಶಾಸ್ತ್ರದ ಮಾತು ಏನ್ ಕಿವಿಗೆ ಹಾಕೋತೀವಿ ನಾವೆಲ್ಲರ. ಹಿಂಗಾಗಿ ಮತ್ತೆ ಅಯೋಗ್ಯರಿಗೆ ಉಪದೇಶ ಮಾಡ್ತೀವಿ, ಅಯೋಗ್ಯರಿಗೆ ಪೌರೋಹಿತ್ಯ ಮಾಡಿಸ್ತೀವಿ, ಪಾಪಕ್ಕೆ ಗುರಿ ಆಗ್ತೀವಿ. ಅಧ್ಯಯನ ಗುರುಮುಖದಲ್ಲಿ ಅಧ್ಯಯನ ಮಾಡುವಾಗ ಎಷ್ಟು ಶ್ರಮಪಟ್ಟು ಪುಣ್ಯ ಸಂಪಾದನೆ ಅದು ಕಳ್ಕೋತೀವಿ, ನಾವು ಪಡ್ಕೊಂಡು ಎಲ್ಲ ಕಳ್ಕೋತೀವಿ ಅಂತ. ಕರ್ಮಣಿ ಆಚಾರ್ಯತೋ ಅನ್ಯಸ್ಯ ಸಂಶಯಿತ ಪಿತೃತೋ, ಅಥವಾ ತಂದೆ ಗುರುಗಳು ಅಥವಾ ಉತ್ತಮರು ಇವರಿಗೆ ಬಿಟ್ಟು ಬೇರೆಯವರಿಗೆ ಯಾರಿಗಾದರೂ ಹೇಳಿದರೆ ಖಲಾಸ್. ಮಹಾವ್ರತೇನ ಸ್ತೋತ್ರೇಣ ಸ್ತುವೀತೈನ ಮತಾಪಿವ. ಮಹಾವ್ರತ ಬೃಹತಿ ಸಹಸ್ರಯಾಗದಲ್ಲಿ ಸ್ತೋತ್ರದಿಂದ ಈ ಮಂತ್ರಗಳಿಂದ ಪರಮಾತ್ಮನನ್ನು ಹೇಳಿದ್ರೆ, ಮಹಾವ್ರತೆ ಚಿತಿಂ ವಾಪಿ ಕುರ್ಯಾನ್ನಾಸ್ಯ ಫಲಂ ಶ್ರುತೆ. ಮಹಾವ್ರತ ಯಜ್ಞ ಮಾಡಿದ್ರೆ, ಪಾರಾಯಣ ಮಾಡಿದ್ರೆ, ಯಜ್ಞ ಮಾಡಿದ್ರೆ, ಉಪದೇಶ ಮಾಡಿದ್ರೆ 3 ಪಾಯಿಂಟು. ನಾನು ಬೃಹತಿ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ. ಬೃಹತಿ ಸಹಸ್ರದಲ್ಲಿ ಇಷ್ಟೆಲ್ಲ ಭಗವದ್ ರೂಪಗಳು, ಸಂಹಿತಾ, ವಾಯುದೇವರು ತಿಳಿಸಿಕೊಟ್ಟದ್ದು ಎಲ್ಲ ತಿಳ್ಕೊಂಡೀನಿ. ಹೋಗಿ ಅಯೋಗ್ಯನಿಗೆ ಉಪದೇಶ ಮಾಡಿದೆ, ಹೋತು. ಪುರೋಹಿತ್ಯ ಮಾಡಿಸಿದೆ, ಹೋತು. ಅವನಿಗೋಸ್ಕರ ಪಾರಾಯಣ ಮಾಡಿದೆ, ಹೋತು. ಅವನಿಗೋಸ್ಕರ ಪಾರಾಯಣ ಕೂಡ ಮಾಡೋ ಹಂಗಿಲ್ಲ, ನೆನಪಿಟ್ಟುಕೊಳ್ರಿ. ಸುಕೃತಸ್ಯ ಫಲಂ ನಾಸೌ ಸಮ್ಯಗವಾಪ್ಸ್ಯತಿ. ದಾನ ಧರ್ಮಾದಿಗಳನ್ನು ಮಾಡಿದ ಪುಣ್ಯವೂ ಪಡೆಯೋದಿಲ್ಲ. ಇದೇನು ಯಾರಿಗಂತ ಹೇಳಿಕತ್ತಾರ? ಪ್ರತ್ಯಕ್ಷ ಜ್ಞಾನಿನೋಪೇತದ ಆನಂದ ಕ್ರಾಸ ಕೃತ್ ಭವೇತ್. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಮೋಕ್ಷದಲ್ಲಿ ಆನಂದ ಕ್ರಾಸ ಆಗ್ತದ ಅಯೋಗ್ಯರಿಗೆ ಉಪದೇಶ ಮಾಡಿದ್ದಾರೆ. ಒಬ್ಬರು ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಆ ಅಪರೋಕ್ಷ ಜ್ಞಾನಿಗಳು ಒಬ್ಬ ಅಯೋಗ್ಯನಿಗೆ ಪಾರ್ಟಿಗೆ ಉಪದೇಶ ಮಾಡಿಬಿಟ್ರು, ತಗೋ ಅಂತ ಹೇಳಿ. ಇವ್ರಿಗೇನಾಗ್ತದ? ಮೋಕ್ಷದಲ್ಲಿ ಆನಂದ ಕ್ರಾಸ ಆಗ್ತದ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಇನ್ ನಮ್ಮ ಪರಿಸ್ಥಿತಿ ಏನ್ ಕೇಳ್ತೀರಿ? ಇಲ್ಲೇ ಇಲ್ಲ, ಆನಂದ ಕ್ರಾಸ ಆಗೋದಿಲ್ಲಿಂದ ಬರ್ಬೇಕು. ತೇರಾ ಕ್ಯಾ ಹೋಗ ಖಾಲಿ ಅಂತ ಕೇಳಿದ್ಲಂತಾವ. ಹಂಗ ಅದಕ್ಕೆ ನೋಡ್ರಿ ಏನಾಯ್ತು? ಪ್ರತ್ಯಕ್ಷ ಜ್ಞಾನಿನೋ ಮೋಕ್ಷೋ ನ ಕಥಂಚಿದ್ದೀಯತೆ. ಅವರಿಗೆ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಮೋಕ್ಷ ಹೋಗುದಿಲ್ಲ, ಮೋಕ್ಷ ಹಾಗೆ ಆಗ್ತದೆ. ಆದ್ರ ಗೋವಿಂದ ಮುಗಿದು ಹೋದ ಕೆಲಸ. ಆಚಾರ್ಯಮೇವ ತಂ ವಿದ್ಯಾತ್ ಗುಣೈರ್ಯ ಸ್ವಾತ್ಮನೋಧಿಕ. ನಮ್ಮ ಆಚಾರ ಸಲುವಾಗಿ, ನಮ್ಮ ತಂದೆ ಸಲುವಾಗಿ, ಉತ್ತಮರ ಸಲುವಾಗಿ ಅಂದ್ರೆ ಏನರ್ಥ? ಗುಣಗಳಿಂದ ಯಾರು ನಮಗಿಂತಲೂ ಉತ್ತಮರಿದ್ದಾರೋ ಅವನೇ ಆಚಾರ್ಯ ಅಂತ ಕರೆಸ್ಕೋತಾರ. ಗುಣಾಧಿಕಸ್ಯತೇನೈವ ಶಂಸನಾದಿ ನದುಷ್ಯತಿ. ನಮಗಿಂತಲೂ ಗುಣಗಳಲ್ಲಿ ಉತ್ತಮರಾದವರ ವಿಷಯದಲ್ಲಿ ಬೃಹತಿ ಸಹಸ್ರ ಪಾರಾಯಣ, ಹೋಮ, ಅರ್ಥಾನುಸಂಧಾನ ಮಾಡಿದರೆ ಯಾವ ದೋಷವೂ ಬರೋದಿಲ್ಲ. ಅಯೋಗ್ಯಸ್ಯ ಉಪದೇಶೇತು ಕೃತೌತು ಹೌತ್ರಾದಿಕೇಪಿವ. ಅಯೋಗ್ಯರಿಗೆ ಉಪದೇಶವನ್ನ ಮಾಡೋದಾಗ್ಲಿ, ಹೌತ್ರಾದಿಕ ಪೌರೋಹಿತ್ಯವನ್ನಾಗ್ಲಿ, ಹಂಗ ಮಾಡಿದ್ರೆ ಅಕಸ್ಮಾತ್ ತಿಳಿಲಿಲ್ಲ ಮಾಡಿಬಿಟ್ಟು ಈಗ ಮುಂದೇನ್ರಿ ಆಚಾರ ಅಂತ ಯಾರು ಕೇಳೋರಿದ್ರೆ ಭಾಷಣ ಇದ್ದಿ ಬಾಯಿಲಿ ಅಂತಾರೆ ಶ್ರೀಮದಾಚಾರ್ಯ. ಪ್ರಾಯಶ್ಚಿತ್ತಾರ್ಥಮೇ ತತ್ತು ಶಂಸೀತ ಶತವಾರಕಂ. ಈಗೇನು ವಾಯು ಸಂಹಿತ ಅದ ನೋಡ್ರಿ, ಇದನ್ನು 100 ಸರ್ತಿ ಪಾರಾಯಣ ಮಾಡ್ಬೇಕಂತ. ಅಯೋಗ್ಯರಿಗೆ ಪಾಠ ಹೇಳಿದ್ದು ಪ್ರಾಯಶ್ಚಿತ್ತ, ಪೌರೋಹಿತ್ಯ ಮಾಡಿಸಿದ ಪ್ರಾಯಶ್ಚಿತ್ತ, ಪಾರಾಯಣ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಇದನ್ನ 100 ಸರ್ತಿ ಮಾಡ್ಬೇಕಂತ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಯಾವುದನ್ನ? ಶಂಸೀತ ಶತವಾರಕಂ. ಅನ್ಯಥಾ ಹೌದ್ರಿ ಆಚಾರ, ಈಗ ನಾನು ಇಷ್ಟೆಲ್ಲಾ ರಹಸ್ಯ ವಿದ್ಯೆಯನ್ನ, ವಾಯು ಸಂಹಿತೆ ಎಲ್ಲ ತಿಳ್ಕೊಂಡೀನಿ, ಮತ್ತ ಅಯೋಗ್ಯರಿಗೆ ಉಪದೇಶ ಮಾಡೀನಿ, ನಿಮ್ ಪಾರಾಯಣ ಮಾಡ್ಲಿಲ್ಲಪ್ಪ ನಾನು. ಮುಂದೆ ಏನಾಗ್ತದೆ? ಆಚಾರ ಅಂತಾರೆ, ಅನ್ಯಥಾ ಮಾನುಷೇಶ್ವೇವ ಜಾಯತೆ ನ ದಿವಂ ರಜೇತ್. ಮತ್ತ ಪುನಃ ಮನುಷ್ಯ ಜನ್ಮ ಬರ್ತದ ನಿನಗ, ಸ್ವರ್ಗಕ್ಕೆ ಸಹಿತ ಹೋಗಂಗಿಲ್ಲ ನೀನು, ಸ್ವರ್ಗ ಸಹಿತ ಕಾಣಂಗಿಲ್ಲ ನೀನು. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ ದೇವ ಋಷಯ ಏವಚ. ಈ ವಿದ್ಯೆಗೆ ಯೋಗ್ಯರಾದವರು ದೇವತೆಗಳು, ಋಷಿಗಳೇ. ಏಕದೇಶ ಜ್ಞಾನ ಯೋಗ್ಯ ಮಾನುಷ ಉತ್ತಮ. ಯದಿ ಮನುಷ್ಯೋತ್ತಮರಾಗಿದ್ರೆ ಈ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ, ಏಕದೇಶದಿಂದ ಒಂದು ಭಾಗವನ್ನು ತಿಳ್ಕೊಳ್ಳಿಕ್ಕೆ ಅವರು ಸಮರ್ಥರಾಗಿದ್ದಾರೆ.
ಒಟ್ಟಿನಲ್ಲಿ ಏನಾಯಿತು, ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಅನ್ನುವ ನಿಯಮವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಿದ್ದಾರೆ. ಸಜ್ಜನರು ಸಾತ್ವಿಕರು ಯಾರು? ಗುಣ ಉಳ್ಳವರೋ. ಸುಮ್ಮನೆ ಸಾಮಾನ್ಯ ಪರಿಚಯ ಮಾಡಿಸ್ಲಿಕ್ಕೆ, ಯಾರು ಗುಣಿಗಳು, ವಿಷ್ಣು ಭಕ್ತಿ, ವೈರಾಗ್ಯ, ಗುರು ಹಿರಿಯಲ್ಲಿ ವಿನಯ ಭಾವ, ಶಾಸ್ತ್ರದ ಬಗ್ಗೆ ಗೌರವ, ಇವರನ್ನೆಲ್ಲರನ್ನು ನಾವೇನ್ ಕರೆದಿದ್ದೀವಿ ಅಂದ್ರೆ ಸಾತ್ವಿಕರು ಅಂತ ಕರಿತಿದ್ದೀವಿ. ಶಾಸ್ತ್ರ ಕಂಡ್ರೆ ಆಗದೆ ಇದ್ದವರು, ಸಂಧ್ಯಾವಂದನೆ ದೇವ್ರ ಪೂಜೆ ಅಂದ್ರೆ ಅಲರ್ಜಿ ಆಗೋರು, ತೀರ್ಥಕ್ಷೇತ್ರಗಳು ಅಂದ್ರೆ ಟಿಫಿನ್ ಕ್ಯಾರಿಯರ್ ತಗೊಂಡು ಹೋಗೋರು, ಮಠಕ್ಕೆ ಹೋಗುವುದು ಅಂದ್ರೆ ಊಟ ರುಚಿ ಚೇಂಜ್ ಮಾಡ್ಕೊಂಡ್ ಬರೋದು ಅಂತ ಹಿಂಗೇನು ಹೋಗಿರ್ತಾರಲ್ಲ, ಇಂಥವರೆಲ್ಲರೂ ಅಯೋಗ್ಯರು ಅಂತ ಅರ್ಥ. ಇವರು ಯಾರ್ಯಾರಿಗೆ ಪಾಠ ಹೇಳ್ತೀರಿ ಅವರಿಗೆ ಅವರ ಹೆಸರಲ್ಲಿ ಪಾರಾಯಣ, ಅವರ ಹೆಸರಲ್ಲಿ ಪಾಠ ಅವರಲ್ಲಿ ಮಾಡಿದ್ರೆ ವಿಶೇಷ ಪುಣ್ಯ. ಇಂಥವರಿಗೆ ಯಾರಿಗೆ 2ನೇ ಕಕ್ಷೆ 2ನೇ ಸರ್ತಿ ಹೇಳಿದ್ದಲ್ಲ ಅವರಿಗೆ ನೀವೇನಾದರೂ ಹೆಸರಿನಲ್ಲಿ ಪಾರಾಯಣ ಹೋಮ ಹವನಗಳನ್ನು ಮಾಡಿಸಿದರೆ, ಅಪರೋಕ್ಷ ಜ್ಞಾನಿಯಾಗಿದ್ರೂ ಕೂಡ ಪ್ರಶ್ನೆ ಬರ್ತದಲ್ರಿ, ಅಪರೋಕ್ಷ ಜ್ಞಾನಿಗಳು ಯಾಕೆ ಮಾಡ್ತಾರೆ ಹಂಗ, ಅವ್ರ ತಿಳುವಳಿಕೆ ಇರಂಗಿಲ್ಲೇನು ಅಂತ ಯಾರಿಗಾರ ಪ್ರಶ್ನೆ ಬಂದ್ರೆ ಶ್ರೀಮದಾಚಾರ್ಯ ಅಂದಾರ ಏನಂತ, ಅಪರೋಕ್ಷ ಜ್ಞಾನಿಗಳು ಅಯೋಗ್ಯರಿಗೆ ಉಪದೇಶ ಮಾಡುವ ಪ್ರಸಂಗ ಒದಗಿ ಬಂದೀತು ಒಂದು ವೇಳೆ, ಅದನ್ನ ನಾವೇನ್ ಮಾಡಬೇಕು, ತರ್ಕಮುದ್ರೆಯ ಅಂದ್ರೆ ಒಂದು ವೇಳೆ ಅಪರೋಕ್ಷ ಜ್ಞಾನಿಗಳಾಗಿದ್ದರು, ಅವರು ಉಪದೇಶ ಮಾಡಿದ್ರು, ಅವ್ರಿಗೆ ಆನಂದ ಕ್ರಾಸ ಆಗ್ತದ ಅಂತ ಆದ್ರೆ ನಿಮ್ಮಂತವ್ರ ಪರಿಸ್ಥಿತಿ ನೋಡ್ಕೊಳ್ರಿ ಅಂತ ಹಿಂಗ್ ಹೇಳಿಕ್ ಆ ಮುದ್ರ ಹೇಳ. ಅರ್ಥ ಆತ? ಅಂದ ಮೇಲೆ ನಮ್ಮಂಥವ್ರು ಉಪದೇಶ ಮಾಡಿದ್ರೆ ಪ್ರಾಯಶ್ಚಿತ್ತ ಏನು, ಇದನ್ನು 100 ಸರ್ತಿ ಪಾರಾಯಣ ಮಾಡ್ಬೇಕ್ರಿ ಈ ಸಂಹಿತಾವನ್ನ. ಇಲ್ರ ನಾವು ಮಾಡ್ಲಿಕ್ಕೆ ಆಗಿಲ್ಲ ಸಾರಿ ಅಂತಂದ್ರೆ, ಸಾರಿ, ನೀ ಸ್ವರ್ಗಕ್ಕೆ ಹೋಗೋದಿಲ್ಲ, ಇಲ್ಲೇ ಮನುಷ್ಯನಾಗಿ ಹುಟ್ಟಿ ಬರ್ತಿ. ಈ ವಿದ್ಯೆಗೆ ಅಧಿಕಾರಿಗಳು ಯಾರು? ದೇವತೆಗಳೇ. ನೀವೇನು ಮನುಷ್ಯರು ಅಂತ ಕೇಳಿದ್ರೆ ಏಕದೇಶಾಧಿಕಾರಿಗಳಾಗಿದ್ದೀರಿ ಅಂತ ಹೇಳಿದ್ದಾರ. ಶ್ರೀಕೃಷ್ಣಾರ್ಪಣಮಸ್ತು.